ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜೂನ್ 28, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ದೃಢ ನಿಶ್ಚಯ, ಉತ್ಸಾಹ ಮತ್ತು ಸ್ಪಷ್ಟ ತೀರ್ಮಾನಗಳ ಮೂಲಕ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಅವಕಾಶವಿದೆ. ನಿಮ್ಮ ಮನಸ್ಸಿನ ಸಕಾರಾತ್ಮಕ ಶಕ್ತಿ ಮತ್ತು ಕಾರ್ಯನಿರ್ವಹಣೆಯ ಚುರುಕು ಇವತ್ತಿನ ದಿನವನ್ನು ವಿಶೇಷಗೊಳಿಸುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಒಳಜೀವನವನ್ನು ಸ್ವಲ್ಪ ಗಂಭೀರವಾಗಿಸಬಹುದಾದರೂ ಆತ್ಮಚಿಂತನ ಮತ್ತು ಧ್ಯಾನಕ್ಕಾಗಿ ಇದು ಸದುಪಯೋಗವಾಗುತ್ತದೆ. ಹಳೆಯ ಸಂಕಲ್ಪಗಳನ್ನು ಪುನರ್ ಪರಿಶೀಲಿಸುವ, ನವೀನ ಉದ್ದೇಶಗಳಿಗೆ ಸಿದ್ಧತೆ ಮಾಡುವ ದಿನವಿದು. ಹೊಸ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನಿಮ್ಮೊಳಗಿದೆ. ಇತರರ ಸಲಹೆಗಳನ್ನು ಗೌರವದಿಂದ ಆಲಿಸಿ, ಆದರೆ ಅಂತಿಮ ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನೀವು ತೋರಿಸುವ ಉತ್ಸಾಹ ಮತ್ತು ನೇತೃತ್ವದ ಗುಣಗಳು ಗಮನ ಸೆಳೆಯುತ್ತವೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರುವ ಸಂದರ್ಭವಿದೆ. ಕೆಲವರಿಗೆ ಪುನರ್ ನೇಮಕ, ನಿರೀಕ್ಷಿತ ಮೇಲ್ದರ್ಜೆಯ ನಿರ್ಧಾರಗಳು ಆಗಬಹುದು. ಕಾರ್ಯಕ್ಷಮತೆ ಮೆರೆದವರಿಗೆ ಅನುಕೂಲಕರ ದಿನ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನಗಳು ಅಥವಾ ಸಂಪರ್ಕಗಳಿಂದ ಉತ್ತಮ ಮಾಹಿತಿ ಲಭ್ಯವಾಗಬಹುದು. ಸ್ಪರ್ಧಾತ್ಮಕತೆಯ ನಡುವೆ ನೀವು ತೋರಿಸುವ ವಿಶಿಷ್ಟತೆ ಮಹತ್ವದ್ದಾಗಿದೆ. ತಂತ್ರಜ್ಞಾನ ಹಾಗೂ ಸಂವಹನ ಶಕ್ತಿಯು ಇಂದು ಬಹುಮುಖ್ಯ. ವ್ಯವಸ್ಥಾಪಕರು ಅಥವಾ ಉದ್ಯಮಿಗಳಿಗಾಗಿ ಹೊಸ ಒಪ್ಪಂದಗಳು, ಬಿಲ್ ಸಂಗ್ರಹ, ಔಪಚಾರಿಕ ಸಭೆಗಳು ಯಶಸ್ವಿಯಾಗುವ ಸಾಧ್ಯತೆ. ಇಂದಿನ ಲೆಕ್ಕಪತ್ರ, ಖರ್ಚುಗಳ ಪರಿಶೀಲನೆ ಹೆಚ್ಚು ಲಾಭದಾಯಕ. ಹೊಸ ಯೋಜನೆಗಳಿಗೆ ಮೊದಲ ಹೆಜ್ಜೆ ಇಡಲು ಇದು ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಇಂದು ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ನಡೆ ಅವಶ್ಯ. ಕಳೆದ ಕೆಲ ದಿನಗಳಿಂದ ಉಂಟಾದ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಣಾಳಿಕೆಯಿಂದ ನಡೆದುಕೊಳ್ಳಿ. ತಕ್ಷಣದ ಲಾಭದ ಆಸೆಯಿಂದ ಹೂಡಿಕೆ ಮಾಡುವುದು ಇವತ್ತು ಶ್ರೇಷ್ಠವಲ್ಲ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಮನೆಯಿಂದ ಅಥವಾ ಭೂಸ್ವತ್ತುಗಳಿಂದ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಷ್ಕರ್ಷ ಬರಬಹುದು. ಸಾಲ ಅಥವಾ ಬಡ್ಡಿದರ ಸಂಬಂಧಿತ ವ್ಯವಹಾರಗಳನ್ನು ಮುಂದಕ್ಕೆ ಹಾಕುವುದು ಒಳಿತು. ಕುಟುಂಬದ ಅಗತ್ಯಗಳನ್ನು ಪೂರ್ಣಗೊಳಿಸುವುದರಲ್ಲಿ ಸಮತೋಲವಿರಲಿ. ಹಿರಿಯರ ಸಲಹೆ, ಆರ್ಥಿಕ ತಜ್ಞರ ಮಾರ್ಗದರ್ಶನ ಈ ದಿನ ನಿಮಗೆ ಮಾರ್ಗದರ್ಶನ ನೀಡಲಿದೆ. ಶನಿಗ್ರಹನ ಪ್ರಭಾವದಿಂದ ಹಣ ವ್ಯವಹಾರದಲ್ಲಿ ಹೆಚ್ಚು ಚಿಂತನಶೀಲ ನಡೆ ಬೆಳೆಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿಯಲ್ಲಿ ಸ್ವಲ್ಪ ಕುಂದು ಕಾಣಬಹುದಾದ ದಿನ. ಆಯಾಸ, ತಲೆನೋವು ಅಥವಾ ಒತ್ತಡದ ಲಕ್ಷಣಗಳು ವ್ಯಕ್ತವಾಗಬಹುದು. ಹೆಚ್ಚು ನಿಲ್ಲುವುದು, ನಡಿಗೆ, ಕಂಠನಾಳದ ಸಮಸ್ಯೆಗಳು ಉಂಟಾಗಬಹುದು. ಸಣ್ಣ ಆರೋಗ್ಯ ಸಮಸ್ಯೆಗಳಿಗೂ ಲಘುವಾಗಿ ನೋಡುವುದಿಲ್ಲದೆ ತಕ್ಷಣ ಗಮನಹರಿಸಿ. ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ನಿರಾಸೆಯ ಭಾವನೆ ಇರಬಹುದು. ಆದರೆ ಯೋಗ, ಪ್ರಾಣಾಯಾಮ, ಧ್ಯಾನ ಇವು ಶಾಂತಿ ನೀಡುವವು. ಬಿಸಿಲಿನಲ್ಲಿ ಹೆಚ್ಚು ತಂಗದಿರಿ, ಹೆಚ್ಚು ನೀರು ಸೇವಿಸಿ. ಹಸಿವಿಲ್ಲದೆ ತಿನ್ನುವುದು, ಅಹಿತಕರ ಆಹಾರ ಸೇವನೆ ತಪ್ಪಿಸಿ. ಚಿಕಿತ್ಸಾ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡದೆ ಆರೋಗ್ಯದಲ್ಲಿ ಶಿಸ್ತನ್ನು ಅನುಸರಿಸಿ. ಶನಿವಾರದ ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ನಿಮ್ಮ ದೇಹ ಹಾಗೂ ಮನಸ್ಸಿಗೆ ಶಾಂತಿ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಹನ ಶುದ್ಧವಾಗಿರಲಿ. ನಿರಾಕರಿಸುವ ಶೈಲಿಯ ಮಾತುಗಳಿಂದ ದೂರವಿರಿ. ಪತ್ನಿ, ಪತಿ ಅಥವಾ ಮಕ್ಕಳು ನಿಮ್ಮ ಸಮಯಕ್ಕೆ ನಿರೀಕ್ಷೆಯಲ್ಲಿ ಇರುತ್ತಾರೆ. ಹಳೆಯ ಅಸಮಾಧಾನಗಳನ್ನು ಈ ದಿನ ನಿವಾರಣೆ ಮಾಡುವ ಯೋಗವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ತಾತ್ವಿಕ ಮಾತುಕತೆ, ಸಹಾಯ ಸಹಕಾರ ಹೆಚ್ಚಾಗಲಿದೆ. ಕುಟುಂಬ ನಿರ್ಧಾರಗಳಲ್ಲಿ ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಹಿರಿಯರ ಸಲಹೆ, ಆಶೀರ್ವಾದ ಈ ದಿನ ಶಕ್ತಿದಾಯಕವಾಗಿರುತ್ತದೆ. ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳು, ಪ್ರೋತ್ಸಾಹ ನೀಡುವುದು ಉತ್ತಮ. ಒಟ್ಟಾರೆ ಮನೆಯಲ್ಲಿ ಆತ್ಮೀಯತೆ, ಬಾಂಧವ್ಯ ಹೆಚ್ಚಾಗುತ್ತದೆ. ಮಾತು, ನಡೆ ನಡವಳಿಕೆಯಲ್ಲಿ ಶ್ರದ್ಧೆ ಇಟ್ಟು ನಡೆದುಕೊಳ್ಳಿ. ವೀಕ್ಷಕರೇ, ನೀವು
ಇಂದು ಶನಿಗ್ರಹಣ ಶಕ್ತಿಯನ್ನು ಸಮರ್ಪಕವಾಗಿ ಎದುರಿಸಲು ಆಧ್ಯಾತ್ಮಕ್ಕೆ ಮಹತ್ವ ನೀಡಿ ಶನಿಗೆ ಅರ್ಪಣೆ, ದಾನ, ಜಪ ಇವೆಲ್ಲ ನಿಮ್ಮ ಮನಸ್ಸಿಗೆ ಶುದ್ಧಿ ಹಾಗೂ ಧೈರ್ಯ ನೀಡುವವು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗೆ ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಅರ್ಪಿಸಿ. ಕಪ್ಪು ಬಟ್ಟೆ, ಆಹಾರ ಅಥವಾ ದಾನ ಮಾಡುವುದು ಶುಭ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಆಧ್ಯಾತ್ಮಿಕ ಚಟುವಟಿಕೆಯಿಂದ ಭಯ ಹಾಗೂ ಅನುಮಾನ ನಿವಾರಣೆ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಚಟುವಟಿಕೆಗೆ, ಉತ್ಸಾಹಕ್ಕೆ ಮತ್ತು ಧೈರ್ಯಕ್ಕೆ ಪ್ರತೀಕ. ಈ ಶನಿವಾರ ಇದನ್ನು ಧೈರ್ಯದಿಂದ ಉಪಯೋಗಿಸಿ ಉತ್ತಮ ಕಾರ್ಯಗಳಿಗೆ ಮುಂದಾಗಿರಿ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಶಕ್ತಿಯ, ಉತ್ಸಾಹದ ಹಾಗೂ ಉರಿಯುತ್ತಿರುವ ಮನೋಭಾವದ ಸಂಕೇತ. ಕೆಂಪು ಬಣ್ಣದ ಉಡುಗೆ ಅಥವಾ ಪುಷ್ಪ ಬಳಕೆ ಇಂದಿಗೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:35 ಈ ಸಮಯದಲ್ಲಿ ಪೂಜೆ, ಸಂಕಲ್ಪ, ಕುಟುಂಬ ಸಭೆ ಅಥವಾ ವ್ಯವಹಾರ ತೀರ್ಮಾನಗಳು ಫಲಪ್ರದವಾಗಬಹುದು. ನಿಮ್ಮ ಆತ್ಮವಿಶ್ವಾಸವು ಈ ವೇಳೆಯಲ್ಲಿ ಉಚ್ಚ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಸ್ಪಷ್ಟವಾಗಿ ಅನುಭವಿಸಬಹುದಾದ ದಿನ. ಆದರೆ ನಿಮ್ಮ ದೈಹಿಕ ಶಕ್ತಿ, ಆಂತರಿಕ ಸ್ಥಿರತೆ ಹಾಗೂ ಕಾರ್ಯಪಟುತೆಯಿಂದ ಈ ದಿನದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು. ತಾಳ್ಮೆ ಹಾಗೂ ನಿರ್ಧಾರ ಕ್ಷಮತೆ ಇಂದಿನ ಮುಖ್ಯ ಶಕ್ತಿಗಳು. ಕಾಲಮಿತಿಯ ಒಳಗೆ ಕೆಲಸಗಳನ್ನು ಪೂರ್ಣಗೊಳಿಸಲು ಮನಸ್ಸಿನಲ್ಲಿ ಸ್ಪಷ್ಟತೆ ಬೇಕಾದ ದಿನವಿದು. ಸಣ್ಣ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಬಹುಪಾಲು ನಿರ್ಧಾರಗಳು ಆಲೋಚನೆ ಪೂರ್ವಕವಾಗಿ ತೆಗೆದುಕೊಳ್ಳಬೇಕು. ಧೈರ್ಯ ಮತ್ತು ದೃಢನಿಶ್ಚಯದಿಂದ ನಡೆದುಕೊಂಡರೆ ಯಶಸ್ಸು ನಿಮ್ಮದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಕಠಿಣ ಪರಿಶ್ರಮಕ್ಕೆ ಅನುರೂಪವಾದ ಫಲ ದೊರೆಯುವ ಯೋಗವಿದೆ. ನೀವು ತೋರಿಸುವ ನಿಷ್ಠೆ, ಜವಾಬ್ದಾರಿತ್ವ ಇವುಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಕೆಲವರಿಗೆ ಬದಲಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆಗಳ ಪ್ರಸ್ತಾಪಗಳಾಗಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳ ಅವಕಾಶಗಳು ದೊರೆಯಬಹುದು. ಆದರೆ ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕತೆ ಉಂಟು. ತಾಂತ್ರಿಕ ಕೌಶಲ್ಯ, ಅನುಭವ ಹಾಗೂ ವಚನ ಶಕ್ತಿ ಸಾಬೀತು ಪಡಿಸಬೇಕಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯಾವಹಾರಿಕ ಪ್ರಗತಿಯ ದಿನ. ಹಳೆಯ ಬಾಕಿ ವಾಪಸು, ಸಾಲದ ವಸೂಲಿ ಅಥವಾ ಹೊಸ ಒಪ್ಪಂದಗಳ ಪ್ರಾರಂಭ ಸಾಧ್ಯವಿದೆ. ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಸರ್ವಾಂಕಷ ವಿಶ್ಲೇಷಣೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನದಲ್ಲಿ ಅನುಶಾಸನ, ನಿಯಂತ್ರಣ ಹಾಗೂ ವಿವೇಕ ಮುಖ್ಯ. ನಿರೀಕ್ಷೆಗೂ ಮೀರಿ ಖರ್ಚು ಮಾಡುವ ಯೋಗವಿದೆ, ವಿಶೇಷವಾಗಿ ಮನೆಯ ವಿನ್ಯಾಸ, ವಾಹನ ಅಥವಾ ವೈದ್ಯಕೀಯ ಅಗತ್ಯಗಳಲ್ಲಿ. ಹಣದ ನಿರ್ವಹಣೆಯಲ್ಲಿ ಅಜಾಗರೂಕತೆ ತಕ್ಷಣದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಆದರೆ ಇಂದಿನ ದಿನ ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳಿಗಾಗಿ ಉತ್ತಮ ದಿನವಲ್ಲ. ಹೂಡಿಕೆಯ ವಿಚಾರದಲ್ಲಿ ಹಿರಿಯರ ಸಲಹೆ ಅಥವಾ ಪಂಡಿತರ ಮಾರ್ಗದರ್ಶನ ಶ್ರೇಷ್ಠ. ದಿನದ ಅಂತ್ಯದವರೆಗೆ ಹಣದ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ. ಸಂಚಯಕ್ಕೆ ಪ್ರಾಮುಖ್ಯತೆ ನೀಡುವುದು ಒಳಿತು. ಶನಿಗ್ರಹಣ ಪ್ರಭಾವ ಹಣದಲ್ಲಿ ಜವಾಬ್ದಾರಿಯುತ ನಡೆ ನಿರೀಕ್ಷಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಈ ಶನಿವಾರ ದೇಹದಲ್ಲಿ ಬದಲಾವಣೆಯ ಸಂಕೇತಗಳು ಕಾಣಿಸಿಕೊಳ್ಳಬಹುದು. ಕುತ್ತಿಗೆ, ಬಾಯ್ಬಿಡುಪು, ಗ್ಯಾಸ್ಟ್ರಿಕ್, ಬೆನ್ನು ನೋವಿನಂತಹ ಸಮಸ್ಯೆಗಳು ತೊಂದರೆಯಾದರೆ ತಕ್ಷಣ ಚಿಕಿತ್ಸೆ ಅಗತ್ಯ. ಆರೈಕೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಅತಿಯಾಗಿ ಕೆಲಸ ಮಾಡುವ ಪ್ರವೃತ್ತಿ ದೇಹದ ಶಕ್ತಿಯನ್ನು ಕುಗ್ಗಿಸಬಹುದು. ಜೀರ್ಣಕ್ರಿಯೆ ಸೂಕ್ತವಾಗಿರಲು ಸರಿಯಾದ ಆಹಾರ ನಿಯಮ ಪಾಲನೆ ಅಗತ್ಯ. ಹಸಿವಿಲ್ಲದಿದ್ದರೂ ತಿನ್ನುವುದು ಅಥವಾ ಜಂಕ್ ಫುಡ್ ಸೇವನೆ ತಪ್ಪಿಸಿ. ಈ ದಿನ ಯೋಗ, ಪ್ರಾಣಾಯಾಮ ಅಥವಾ ಮನಃಶಾಂತಿಯ ಚಟುವಟಿಕೆಗಳಿಂದ ಉತ್ತಮ ಅನುಭವವಾಗಬಹುದು. ಎಣ್ಣೆ ಮಸಾಜ್, ತೈಲಸ್ನಾನ ಅಥವಾ ಔಷಧೀಯ ಸುಗಂಧದ ಉಪಯೋಗ ದೇಹದ ಶಕ್ತಿಗೆ ಪುನರ್ಸ್ಥಾಪನೆ ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ಮತ್ತು ಭರವಸೆ ತರುವ ದಿನವಿದು. ಪತ್ನಿ ಪತಿಯೊಂದಿಗೆ ಸಂಬಂಧ ಗಾಢವಾಗುವ ಸಾಧ್ಯತೆ. ಮಾತುಕತೆಗಳು ನಿಮಗೆ ಸಾಂತ್ವನ, ಪ್ರೇರಣೆ ನೀಡಬಲ್ಲವು. ಕುಟುಂಬದ ನಿರ್ಧಾರಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಹುದು. ಹಿರಿಯರೊಂದಿಗೆ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ಶ್ರದ್ಧೆ ಮತ್ತು ಗೌರವದಿಂದ ಪರಿಸ್ಥಿತಿಗಳನ್ನು ನಯಗೊಳಿಸಬಹುದು. ಮಕ್ಕಳಿಗೆ ಪಾಠದ ಅಥವಾ ವ್ಯಕ್ತಿತ್ವ ವಿಕಾಸದ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವ ಸಂದರ್ಭವಿದೆ. ಕುಟುಂಬದಲ್ಲಿ ಸಾಮರಸ್ಯ, ಜವಾಬ್ದಾರಿತ್ವ ಹಾಗೂ ನಂಬಿಕೆ ಹೆಚ್ಚಾಗುತ್ತದೆ. ತಾಳ್ಮೆ ಮತ್ತು ಪ್ರೀತಿಯ ನಡೆ ಗೃಹ ಸ್ನೇಹವನ್ನು ಗಾಢಗೊಳಿಸುತ್ತದೆ. ವೀಕ್ಷಕರೇ, ನೀವು
ಇಂದು ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮದ ಅಗತ್ಯತೆಯೂ ಹೆಚ್ಚಾಗಿರಬಹುದು. ಶನಿಗೆ ಅರ್ಚನೆ, ದೀಪದಾನ, ಜಪ ಇವು ಮನಸ್ಸಿನ ಶುದ್ಧಿಗೆ ಸಹಕಾರಿಯಾಗುತ್ತವೆ. ಭಯ, ನಿರಾಶೆ ಅಥವಾ ಆಂತರಿಕ ಒತ್ತಡ ನಿವಾರಣೆಗೆ ಶನಿ ಆರಾಧನೆ ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಇಂದು ಅತಿ ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶಕ್ತಿದಾಯಕ. ಧ್ಯಾನ ಅಥವಾ ಶನಿ ಕವಚ ಪಠಣ ಈ ದಿನದ ಆತ್ಮಶುದ್ಧಿಗೆ ನೆರವಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಶನಿವಾರ ಶನಿಗ್ರಹನ ಪ್ರತೀಕವಾದ 8 ಸಂಖ್ಯೆಯು ಶಿಸ್ತು, ಶ್ರದ್ಧೆ ಹಾಗೂ ಶಕ್ತಿಯ ಸಂಕೇತ. ಈ ಸಂಖ್ಯೆಯನ್ನು ಧೈರ್ಯದಿಂದ ಬಳಸುವುದು ಶುಭ ಫಲಿತಾಂಶಕ್ಕೆ ಕಾರಣವಾಗಬಹುದು. ಅದೃಷ್ಟದ ಬಣ್ಣ ಗಾಢ ನೀಲಿ. ನೀಲ ಬಣ್ಣ ನಿಮ್ಮ ಶ್ರದ್ಧೆ, ಆತ್ಮವಿಶ್ವಾಸ ಹಾಗೂ ಶಾಂತ ಮನಸ್ಸಿಗೆ ಪೂರಕವಾಗುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ನೀಲಿ ಹೂವಿನ ಉಪಯೋಗ ಶುಭಕರ. ಶುಭ ಸಮಯ ಬೆಳಗ್ಗೆ 10:50 ರಿಂದ ಮಧ್ಯಾಹ್ನ 12:20 ರವರೆಗೆ. ಈ ಸಮಯದಲ್ಲಿ ಪೂಜೆ, ಮನಸೂಚನೆಯ ತೀರ್ಮಾನಗಳು, ಹಣಕಾಸು ಸಂಬಂಧಿತ ವ್ಯವಹಾರಗಳು ಹಾಗೂ ಕುಟುಂಬ ಚಟುವಟಿಕೆಗಳು ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಮತ್ತೆ, ಚತುರತೆ ಹಾಗೂ ವ್ಯವಹಾರಿಕತೆಯಿಂದ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸ್ವಲ್ಪ ಮನಸ್ಸು ಅಂತರ್ಮುಖವಾಗಿರುವಂತಾದರೂ ನಿಮ್ಮ ತಾರ್ಕಿಕ ಚಿಂತನೆಯು ಮತ್ತು ಸಮರ್ಪಕ ಸಂವಹನದ ಕೌಶಲ್ಯದಿಂದ ಅನೇಕ ಬಿಕ್ಕಟ್ಟುಗಳನ್ನು ನಿಯಂತ್ರಣಕ್ಕೆ ತರುವ ಅವಕಾಶವಿದೆ. ಹಳೆಯ ವಿಷಯಗಳಿಗೆ ಪುನರ್ವಿಮರ್ಶೆ ಮಾಡುವುದು, ಪೂರ್ವದ ತಪ್ಪುಗಳಿಂದ ಪಾಠ ಕಲಿಯುವುದು ಹಾಗೂ ಹೊಸ ಯೋಜನೆಗಳಿಗೆ ಸಮಗ್ರವಾಗಿ ಸಿದ್ಧತೆ ನಡೆಸುವುದು ಇಂದು ಸೂಕ್ತ. ದಿನದ ಮೊದಲಾರ್ಧ ಸ್ವಲ್ಪ ನಿಧಾನವಾಗಿದ್ದರೂ ಮಧ್ಯಾಹ್ನದ ಬಳಿಕ ಚುರುಕು ಮತ್ತು ಸ್ಪಷ್ಟತೆ ಹೆಚ್ಚಾಗಬಹುದು. ಮತ್ತು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ವಿಚಾರಗಳ ಸ್ಪಷ್ಟತೆ ಮತ್ತು ಬೋಧನ ಶೈಲಿ ಉತ್ತಮವಾಗಿ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದಿಂದ ಕಾರ್ಯಗಳ ಸುಗಮಗೊಳಿಸುವ ಅವಕಾಶ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸುವ ಸೂಚನೆ ಅಥವಾ ಗಡುವುಗಳನ್ನು ನಿರ್ವಹಿಸುವ ಹೊಣೆಗಾರಿಕೆ ಬಂದು ಹೋಗಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಸಂಪರ್ಕಗಳು, ಸಂದರ್ಶನಗಳ ಆಹ್ವಾನಗಳು ಬರಬಹುದಾದ ಯೋಗವಿದೆ. ಆದರೆ ಮಾತಿನ ಸಮಯದಲ್ಲಿ ಗಂಭೀರತೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಇವತ್ತು ತಾಳ್ಮೆ ಹಾಗೂ ಸ್ಪಷ್ಟ ಸಂವಹನವೇ ಶ್ರೇಷ್ಠ. ವ್ಯಾಪಾರಿಗಳಿಗೆ ಗ್ರಾಹಕರೊಂದಿಗೆ ಪ್ರಾಮಾಣಿಕ ಸಂವಾದ, ಹೊಸ ಮಾರ್ಗದರ್ಶಕರೊಂದಿಗೆ ಭೇಟಿಯ ಸೂಚನೆ ಇದೆ. ವ್ಯವಹಾರದಲ್ಲಿ ಹೊಸ ಯೋಜನೆ ಅಥವಾ ಉತ್ಪನ್ನ ಪರಿಚಯ ಮಾಡುವ ಯೋಗ್ಯ ದಿನ. ಶನಿಗ್ರಹನ ಶಕ್ತಿ ನಿಮಗೆ ನಿಖರ ಲೆಕ್ಕಾಚಾರ ಮಾಡಲು ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಾಧಾರಣ ಸ್ಥಿತಿ ಮುಂದುವರಿಯಬಹುದು. ಆದಾಯ ಖರ್ಚಿನ ಸಮತೋಲನ ಕಾಪಾಡುವುದು ಮುಖ್ಯ. ತುರ್ತು ಖರ್ಚುಗಳು, ಪ್ರಯಾಣ, ತಾಂತ್ರಿಕ ತೊಂದರೆ ಅಥವಾ ಮಕ್ಕಳ ಶಿಕ್ಷಣದ ಮೂಲಕ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಹತ್ತಿರದ ಹಣಕಾಸಿನ ಲೆಕ್ಕಪತ್ರಗಳನ್ನು ಗಮನಿಸಿ. ಹಳೆಯ ಸಾಲ ಅಥವಾ ಬಡ್ಡಿ ವ್ಯವಹಾರಗಳಲ್ಲಿ ಬದಲಾವಣೆ, ಪಾವತಿ ಅಥವಾ ಮುಕ್ತಾಯದ ಸಾಧ್ಯತೆ. ಹೂಡಿಕೆ ವಿಷಯದಲ್ಲಿ ಇಂದು ತುರತುರಿಯಾಗಿ ನಿರ್ಧಾರ ಮಾಡುವುದು ತಪ್ಪು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಖರ್ಚಿನಲ್ಲಿ ಜವಾಬ್ದಾರಿತ್ವ ಅಗತ್ಯ. ಹಿರಿಯರ ಸಲಹೆ ಪಡೆದು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಿ. ತಮ್ಮದೇ ಆದ ಆರ್ಥಿಕ ಪ್ಲಾನಿಂಗ್, ಹೂಡಿಕೆಯ ಮಾರ್ಗವನ್ನು ಮತ್ತೆ ಪರಿಗಣಿಸುವ ದಿನವಿದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಸಣ್ಣ ಗೊಂದಲಗಳಾಗುವ ಸಾಧ್ಯತೆ ಇದೆ. ಜ್ವರ, ಗಂಟಲು ನೋವು ಅಥವಾ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗಳು ತಲೆದೋರಬಹುದು. ಹೆಚ್ಚು ಮಾತು ಮಾಡುವ ಅಥವಾ ಪ್ರಜೆಗಳನ್ನು ಎದುರಿಸುವವರಲ್ಲಿ ಶ್ವಾಸಕೋಶದ ಏರುಪೇರು ಸಂಭವಿಸಬಹುದು. ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ನಿರೀಕ್ಷೆಗಳ ವಿರುದ್ಧದ ಫಲಿತಾಂಶಗಳು ನಿರಾಸೆ ತರಬಹುದು. ಆದರೆ ಧ್ಯಾನ, ಜಪ, ಪ್ರಾಣಾಯಾಮ ಈ ದಿಕ್ಕಿನಲ್ಲಿ ತಾಳ್ಮೆಯ ಬೆಳವಣಿಗೆ ತರುವವು. ದಿನದ 2ನೇ ಭಾಗದಲ್ಲಿ ವಿಶ್ರಾಂತಿ, ತಂಪಾದ ಪಾನೀಯ ಸೇವನೆ ಶ್ರೇಷ್ಠ. ಅಹಿತಕರ ಆಹಾರ ಸೇವನೆ, ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ರಾತ್ರಿ ಹೊತ್ತಿನಲ್ಲಿ ಉತ್ತಮ ನಿದ್ರೆ ಎಂದಿಗೆ ಮುಖ್ಯ. ಆಯುರ್ವೇದ ಅಥವಾ ಮನೆಯ ಔಷಧಗಳನ್ನು ಬಳಸಿದರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇವತ್ತು ಸಂವಹನದ ಮೂಲಕ ಗೊಂದಲ ಪರಿಹರಿಸುವ ಯೋಗವಿದೆ. ಸಂಗಾತಿಯೊಂದಿಗೆ ಕಳೆದ ಕೆಲ ದಿನದ ಭಿನ್ನಾಭಿಪ್ರಾಯಗಳು ತಿದ್ದಿಕೊಳ್ಳಬಹುದು. ತಂದೆ ತಾಯಿ ಅಥವಾ ಹಿರಿಯರೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ನಡೆದರೆ ಶ್ರದ್ಧೆ ಹಾಗೂ ಗೌರವದ ಭಾಷೆ ಬಳಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಮಯ,
ಮನದಾಳದ ಮಾತುಕತೆಗಳು ಸಕಾರಾತ್ಮಕವಾಗುತ್ತವೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಬಹುಮುಖ್ಯ. ಸಂವಹನದಲ್ಲಿ ತಾಳ್ಮೆ ಇಟ್ಟು ನಡೆದುಕೊಂಡರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಇಂದು ತಮ್ಮ ಮನೆಯ ಹಿರಿಯರು ನಿಮಗೆ ಸಾಂತ್ವನ ಮತ್ತು ಮಾರ್ಗದರ್ಶನ ನೀಡುವ ಯೋಗವಿದೆ. ಕುಟುಂಬದ ನಿರ್ಧಾರಗಳಲ್ಲಿ ಎಲ್ಲರ ಅಭಿಪ್ರಾಯ ಲೆಕ್ಕಿಸಿ ಮುನ್ನಡೆಯಿರಿ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಶನಿಗೆ ಅರ್ಪಣೆ, ಮಂತ್ರಜಪ, ದಾನ ಇತ್ಯಾದಿ ಮಾಡುವುದು ಆತ್ಮಶುದ್ಧಿಗೆ ಕಾರಣವಾಗಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 35 ಅಥವಾ 54 ಬಾರಿ ಜಪಿಸಿ. ಶನಿಗೆ ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ ಅಥವಾ ಕಪ್ಪು ಬಟ್ಟೆ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ವಸ್ತ್ರ ದಾನ ಮಾಡಿದರೆ ಉತ್ತಮ ಫಲ. ಶನಿ ದೇವರ ಸನ್ನಿಧಿಯಲ್ಲಿ ದೀಪಾರಾಧನೆ, ಭಜನೆ ಅಥವಾ ಸಣ್ಣ ದಾನ ಕಾರ್ಯ ಮಾಡಿ ಮನಸ್ಸಿಗೆ ಶಾಂತಿ ತರುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 5. ಇದು ಚುರುಕುತನ, ಚಲನಶೀಲತೆ ಮತ್ತು ಜ್ಞಾನದ ಸಂಕೇತ. ಈ ಶನಿವಾರ ನಿಮ್ಮ ಚತುರತೆಯಿಂದ ಉತ್ತಮ ಅವಕಾಶಗಳನ್ನು ಅರಿಯಿರಿ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಬುದ್ಧಿ, ಸಮತೋಲ ಮತ್ತು ಶಕ್ತಿಯ ಸಂಕೇತ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಇಂದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:20 ಈ ಸಮಯದಲ್ಲಿ ಮಾತುಕತೆ, ಶನಿಗೆ ಅರ್ಪಣೆ ಅಥವಾ ನಿರ್ಧಾರ ತೀರ್ಮಾನಗಳು ಹೆಚ್ಚು ಫಲಪ್ರದ. ನಿಮ್ಮ ಆಲೋಚನೆ ಸ್ಪಷ್ಟವಾಗಿರುವ ಸಮಯ ಇದಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಸಂವೇದನಾಶೀಲತೆ ಮತ್ತು ಒಳಜ್ಞಾನದಿಂದ ನಿಧಾನವಾಗಿ ಹಾಗೂ ದಕ್ಷತೆಯಿಂದ ದಿನದ ಕಠಿಣ ಚಟುವಟಿಕೆಗಳನ್ನು ನಿರ್ವಹಿಸಬಹುದಾಗಿದೆ. ನೀವು ಇವತ್ತು ಶಕ್ತಿ, ಪ್ರೇರಣೆ ಮತ್ತು ಆತ್ಮವಿಶ್ವಾಸವನ್ನು ಒಳಗೊಂಡಿದ್ದರೂ ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಆಂತರಿಕ ಚಿಂತನೆಯನ್ನು ಬಲಗೊಳಿಸಲಿದೆ. ಇದು ಆತ್ಮಪರಿಶೀಲನೆಗೆ ಅನುಕೂಲವಾಗಿದೆ. ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಇಂದು ಬೆಳೆಸಿಕೊಳ್ಳಿ. ಮನಸ್ಸಿನಲ್ಲಿ ಶಾಂತಿ ಮತ್ತು ನಿರ್ಣಯಗಳ ಸ್ಪಷ್ಟತೆ ಅಗತ್ಯವಿದೆ. ಕೆಲವರು ಇಂದಿನ ದಿನದಲ್ಲಿ ಮಹತ್ವದ ತೀರ್ಮಾನಗಳ ಮುಖಾಮುಖಿಯಾಗಬಹುದು. ಆತ್ಮವಿಶ್ವಾಸದೊಂದಿಗೆ ಆದರೆ ಸಹಜತೆಗೊಂದಿಗೆ ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ನಿಖರತೆ, ಜವಾಬ್ದಾರಿ ಹಾಗೂ ಶ್ರಮವನ್ನು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ಗಮನಿಸುವ ಯೋಗವಿದೆ. ಮಹತ್ವದ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ಕೆಲವು ಕೆಲಸಗಳು ನಿಮ್ಮಿಂದ ನಿರ್ವಹಣೆಯ ಶಕ್ತಿಯನ್ನು ಪರೀಕ್ಷಿಸಬಹುದು. ಹೊಸ ಉದ್ಯೋಗಕ್ಕೆ ಮುನ್ನುಡಿ ಇಡುವವರಿಗಾಗಿಯೂ ಇಂದು ಸಂದರ್ಶನ ಅಥವಾ ಪ್ರಸ್ತಾಪಗಳ ಸಾಧ್ಯತೆ ಇದೆ. ನಿಮ್ಮ ತಾಳ್ಮೆ, ಸ್ಪಷ್ಟ ಸಂವಹನ ಮತ್ತು ದಕ್ಷತೆಯು ಯಶಸ್ಸಿಗೆ ದಾರಿ ಮಾಡುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಲೆಕ್ಕಪತ್ರ ಪರಿಶೀಲನೆ, ಪಾಲುದಾರರೊಂದಿಗೆ ಮಹತ್ವದ ಚರ್ಚೆಗಳು ಹಾಗೂ ಬಾಕಿ ಹಣಗಳ ಸಂಗ್ರಹ ಇವತ್ತು ಪ್ರಗತಿಯ ಚಿಹ್ನೆಯಾಗಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಚಿಂತನಶೀಲ ಪ್ರವೃತ್ತಿ ಅಗತ್ಯ. ಬಂಡವಾಳ ಹೂಡಿಕೆ ಮಾಡುವ ಮೊದಲು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಹೆಚ್ಚು ಶಿಸ್ತನ್ನು ಪಾಲಿಸಬೇಕಾದ ದಿನ. ಕೆಲವು ಅಗತ್ಯವಿಲ್ಲದ ಖರ್ಚುಗಳು ಆಗಬಹುದಾದ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆಯೊಳಗಿನ ಉಪಕರಣಗಳು ಅಥವಾ ವಾಹನ ಸಂಬಂಧಿತ ವೆಚ್ಚಗಳು. ಹಳೆಯ ಸಾಲಗಳನ್ನು ತೀರಿಸುವ ಅಥವಾ ಬಾಕಿ ಹಣವನ್ನು ಸಂಗ್ರಹಿಸುವ ಯೋಗವಿದೆ. ಹೊಸ ಸಾಲ ಅಥವಾ ಉತ್ಸಾಹದ ಹೂಡಿಕೆ ಇವತ್ತು ಶ್ರೇಷ್ಠವಲ್ಲ. ಹಣಕಾಸಿನಲ್ಲಿ ಉಂಟಾಗುವ ಸಣ್ಣ ತೊಂದರೆಗಳು ನಿಮ್ಮ ಮನಸ್ಥಿತಿಯನ್ನು ಬೇಜಾರಿಗೊಳಿಸಬಲ್ಲವು. ಆದ್ದರಿಂದ ಎಲ್ಲ ಖರ್ಚುಗಳನ್ನು ಗಟ್ಟಿಯಾಗಿ ನಿಯಂತ್ರಿಸಿ. ಆರ್ಥಿಕ ತಜ್ಞರು ಅಥವಾ ಹಿರಿಯರ ಸಲಹೆಯು ಇವತ್ತು ನಿಮಗೆ ಸ್ಥಿರತೆಯನ್ನು ನೀಡಬಲ್ಲದು. ಕುಟುಂಬದ ಆರ್ಥಿಕ ನಿರ್ವಹಣೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಗೌರವಿಸಿ. ಶನಿಗ್ರಹನ ಪ್ರಭಾವದ ಪರಿಣಾಮವಾಗಿ ಹಣವನ್ನು ಬದಿಗೆ ಹಾಕುವುದು ಉತ್ತಮ ಮಾರ್ಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಇಂದು ಮಧ್ಯಮ ಮಟ್ಟದಲ್ಲಿರಬಹುದು. ಜೀರ್ಣಕ್ರಿಯಾ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಥವಾ ಉಷ್ಣತೆ ಸಂಬಂಧಿತ ಸಮಸ್ಯೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಅತಿಯಾಗಿ ತಿಂದು ಬಿಟ್ಟರೆ ತೊಂದರೆಗಳು ಎದುರಾಗಬಹುದು. ಹಸಿವಿಲ್ಲದೆ ತಿನ್ನುವುದು ಇವತ್ತು ಶ್ರೇಷ್ಠವಲ್ಲ. ಬಿಸಿಲು ಬೇಗನೆ ನಿಂತು ಕೆಲಸ ಮಾಡುವುದರಿಂದ ದೇಹದಲ್ಲಿ ಶಕ್ತಿಯ ಕೊರತೆ ಕಾಣಬಹುದು. ನೀರಿನ ಪ್ರಮಾಣವನ್ನು ಹೆಚ್ಚಿಸಿ. ತಾಜಾ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಯೋಗ, ಪ್ರಾಣಾಯಾಮದಿಂದ ಇಂದು ಉತ್ಸಾಹ ಪೂರೈಸಿಕೊಳ್ಳಬಹುದಾಗಿದೆ. ಮನಸ್ಸಿನಲ್ಲಿ ವಿರಕ್ತತೆ, ಖಿನ್ನತೆ ಕಾಣಬಹುದು. ಇದು ಶನಿಗ್ರಹನ ಪ್ರಭಾವದ ಫಲ. ಧ್ಯಾನ, ಶಾಂತ ಸಂಗೀತ ಹಾಗೂ ದೇವತಾರಾಧನೆ ಇದನ್ನು ನಿವಾರಿಸಬಹುದು. ಆಧ್ಯಾತ್ಮಿಕ ಸ್ನಾನದಿಂದ ದೇಹ ಮನಸ್ಸು ಲಘುವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಕುಟುಂಬ ಸಂಬಂಧಗಳು ಇವತ್ತು ಶಾಂತ ಮತ್ತು ಸಹಾನುಭೂತಿ ಪೂರ್ಣವಾಗಿರಬೇಕಾದ ದಿನ. ಸಣ್ಣ ವಿಚಾರಗಳಲ್ಲೂ ಅತಿಸ್ಪಂದನೆ ಅಥವಾ ದ್ವಂದ್ವದಿಂದ ದೂರವಿರಿ. ಪತ್ನಿ ಪತಿ ಮಕ್ಕಳೊಂದಿಗೆ ಸಮಯ ಕಳೆಯುವ ಅವಕಾಶವಿದೆ. ಕೆಲವು ಕುಟುಂಬದ ಬುದ್ಧಿವಂತ ನಿರ್ಧಾರಗಳು ಇವತ್ತು ಕೈಗೊಳ್ಳಬಹುದು. ಹಿರಿಯರೊಂದಿಗೆ ಮನಸ್ಸು ಬೆಸೆಯುವ ಮೂಲಕ ನೀವು ಆಶೀರ್ವಾದ ಪಡೆಯುವ ಯೋಗವಿದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಸಂಬಂಧಿತ ಚಿಂತನೆಗಳು ಇಂದು ಉದ್ಭವಿಸಬಹುದು. ವೈಚಾರಿಕ ಪ್ರೌಢಿಮೆಯಿಂದ ಈ ಚರ್ಚೆಗಳಲ್ಲಿ ಪಾಲ್ಗೊಳ್ಳಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಶಾಂತ ಆತ್ಮೀಯ ಸಂವಾದ ಇವತ್ತು ಬಹುಮುಖ್ಯ. ಅವರ ಮಾತುಗಳನ್ನು ಗೌರವದಿಂದ ಆಲಿಸಿ, ಪ್ರೀತಿಯಿಂದ ಪ್ರತಿಕ್ರಿಯಿಸಿ. ಒಟ್ಟಾರೆ ಕುಟುಂಬದ ಶ್ರೇಯಸ್ಸಿಗೆ ನಿಮ್ಮ ತಾಳ್ಮೆಯು ಇಂದು ಶಕ್ತಿಯಾಗಿದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಬಹುಶ್ರೇಷ್ಠ. ಶನಿಗೆ ಅರ್ಚನೆ, ದೀಪದಾನ ಮತ್ತು ಮಂತ್ರ ಜಪದೊಂದಿಗೆ ನಿಮ್ಮ ಮನಸ್ಸಿಗೆ ಶುದ್ಧತೆ ತರಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗೆ ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರ ಪಾತ್ರೆಯಲ್ಲಿ ಬೆಳಗಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರದ ದಾನ ಇವತ್ತು ವಿಶೇಷ ಫಲ ನೀಡಬಲ್ಲದು. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಇದರಿಂದ ಮನಸ್ಸು ನಿಗ್ರಹ ಪಡೆಯುತ್ತದೆ. ಧೈರ್ಯ, ತಾಳ್ಮೆ ಮತ್ತು ಶ್ರದ್ಧೆ ಇವು ಇವತ್ತು ನಿಮ್ಮ ಆಧಾರವಾಗಲಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಒಳಜ್ಞಾನ, ಅಧ್ಯಾತ್ಮ ಮತ್ತು ಸಂವೇದನೆಗೆ ಪ್ರತೀಕ. ಶನಿವಾರದ ಶಕ್ತಿ ಇದನ್ನು ಉತ್ಸಾಹದ ದಿಕ್ಕಿಗೆ ನಡೆಸಬಹುದು. ಅದೃಷ್ಟದ ಬಣ್ಣ ಬೆಳ್ಳಿಗೆ ನೀಲಿ. ನೀಲಿಯ ಶಾಂತಿ ಹಾಗೂ ಬೆಳ್ಳಿಯ ಪರಿಶುದ್ಧತೆ ಇವತ್ತು ನಿಮಗೆ ಗಂಭೀರತೆಯ ನಡುವೆ ತಂಪು ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45 ಈ ಸಮಯದಲ್ಲಿ ನೀವು ಆರಂಭಿಸುವ ಧ್ಯಾನ, ಕುಟುಂಬ ಸಮಾಲೋಚನೆ ಅಥವಾ ದೈವ ಪೂಜೆ ಯಶಸ್ಸು ತರುತ್ತದೆ. ಈ ಸಮಯದಲ್ಲಿ ಶಕ್ತಿಯ ಉಚ್ಚಾವಸ್ಥೆ ಇರಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿಯುಳ್ಳ ದಿನವಿದು. ನಿಮ್ಮ ಹಿರಿಮೆಗೊಳಿಸಿದ ಸ್ವಭಾವ ಹಾಗೂ ನೇತೃತ್ವ ಗುಣಗಳು ಇವತ್ತು ಸ್ಫುರಣೆಯಲ್ಲಿರುತ್ತವೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನೀವು ಹೆಚ್ಚು ಒಳಚಿಂತನೆಯಲ್ಲಿರಬಹುದು, ಆದರೆ ಈ ಸ್ಥಿತಿ ಹೊಸ ತಾಳ್ಮೆ ಹಾಗೂ ದಾರಿ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಹಳೆಯ ಯೋಜನೆಗಳಿಗೆ ಪುನಃ ಪರಿಶೀಲನೆ ನೀಡುವ, ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಶ್ರೇಷ್ಠ ರೀತಿಯಲ್ಲಿ ಉಪಯೋಗಿಸುವ ದಿನವಿದು. ನಿಮ್ಮ ಮಾತು, ನಡೆಯು ಇತರರ ಮೇಲೆ ಪ್ರಭಾವ ಬೀರಬಹುದು. ಗಂಭೀರ ವಿಷಯಗಳನ್ನು ಸೂಕ್ತವಾದ ರೀತಿಯಲ್ಲಿ ನಿರ್ವಹಿಸುವ ಶಕ್ತಿ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಪ್ರಗತಿಯ ಸೂಚನೆಗಳು ಸ್ಪಷ್ಟವಾಗುತ್ತವೆ. ಹಿರಿಯರು ನಿಮ್ಮ ಮೇಲೆ ಗೌರವ ಪ್ರದರ್ಶಿಸುವ ಯೋಗವಿದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ದಿನ. ಬದಲಿ ಅಥವಾ ವರ್ಗಾವಣೆ ವಿಚಾರಗಳಲ್ಲಿ ನಿರ್ಧಾರಗಳಾಗಬಹುದು. ಹೊಸ ಉದ್ಯೋಗದ ತಯಾರಿ ಮಾಡುತ್ತಿರುವವರು ಇಂದು ಪ್ರಮುಖ ಸುದ್ದಿಗಳನ್ನು ಪಡೆಯಬಹುದು. ನಿಮ್ಮ ರುಚಿ, ಶ್ರದ್ಧೆ ಮತ್ತು ತಂತ್ರಜ್ಞಾನ ಜ್ಞಾನದ ಉಜ್ವಲ ಪ್ರದರ್ಶನ ಸಂದರ್ಶನಗಳಲ್ಲಿ ನಿಮಗೆ ಲಾಭ ತಂದೀತು. ತಂಡದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲು ಅವಕಾಶ. ವ್ಯಾಪಾರ ವಲಯದಲ್ಲಿ ಪಾಲುದಾರರೊಂದಿಗೆ ಮಾತುಕತೆ, ಹೊಸ ಒಪ್ಪಂದಗಳ ಚರ್ಚೆಗಳು ನಡೆಯಬಹುದು. ಹಣಕಾಸಿನ ಲೆಕ್ಕಪತ್ರ ಪರಿಶೀಲನೆ, ಖರ್ಚು ಹೂಡಿಕೆಗಳ ಸಮೀಕರಣೆ ಮಾಡಿ ಮುಂದಿನ ಹಂತದ ಯೋಜನೆ ರೂಪಿಸಿರಿ. ವ್ಯವಹಾರದಲ್ಲಿ ಶಿಸ್ತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು, ಆದರೆ ಹೊಸ ಖರ್ಚುಗಳ ಯೋಗವಿದೆ. ವಿಶೇಷವಾಗಿ ವಾಹನ, ಮನೆ ಅಥವಾ ಕುಟುಂಬ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ. ಧನ ವ್ಯವಹಾರಗಳಲ್ಲಿ ನಿಯಮಬದ್ಧತೆ ಅಗತ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿಸಲು ಇದು ಸೂಕ್ತ ದಿನ. ಹೂಡಿಕೆಯ ಬಗ್ಗೆ ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಒಳಿತು. ಷೇರು ಮಾರುಕಟ್ಟೆ ಅಥವಾ ಚಿನ್ನ ಹೂಡಿಕೆ ವಿಚಾರದಲ್ಲಿ ಅಲಕ್ಷ್ಯ ತೋರಬೇಡಿ. ವಿದೇಶ ಸಂಪರ್ಕಗಳ ಮೂಲಕ ಧನ ಪ್ರಯೋಜನ ಅಥವಾ ಯೋಜನೆಗಳು ಬಂದು ಹೋಗಬಹುದು. ಛಾಯಾಗ್ರಹಣದಂತೆ ಇರುವ ಶನಿಗ್ರಹನ ಪ್ರಭಾವದಿಂದ ಹಣಕಾಸಿನಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಶಿಸ್ತಿನ ನಡೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದಲ್ಲಿ ಸ್ವಲ್ಪ ದೌರ್ಬಲ್ಯ, ಜೀರ್ಣ ಸಮಸ್ಯೆ ಅಥವಾ ರಕ್ತದೊತ್ತಡದಲ್ಲಿ ಏರುಪೇರು ಕಂಡುಬರಬಹುದು. ಹೆಚ್ಚು ಒತ್ತಡದ ಕೆಲಸವಿಲ್ಲದೆ ಶಾಂತ ಚಟುವಟಿಕೆಗಳು ಸೂಕ್ತ. ಬಿಸಿಲಿನಲ್ಲಿ ಹೆಚ್ಚು ತಂಗುವುದು ತಪ್ಪಿಸಿ. ಶನಿಗ್ರಹನ ಪ್ರಭಾವದಿಂದಾಗಿ ಕೆಲವರಿಗೆ ಬೆನ್ನು ನೋವು, ಕಾಲು ತಿವಿತ ಅಥವಾ ಅಂಗಸೌಷ್ಠವ ಸಮಸ್ಯೆಗಳ ಸಾಧ್ಯತೆ. ಯೋಗ ಮತ್ತು ದೈಹಿಕ ವ್ಯಾಯಾಮ ನಿಯಮಿತವಾಗಿ ಮಾಡುವುದು ಆರೋಗ್ಯ ಉಳಿಸಿಕೊಳ್ಳಲು ನೆರವಾಗುತ್ತದೆ. ಆಹಾರ ಕ್ರಮ ಸರಿಯಾಗಿ ಪಾಲಿಸಿ. ಎಣ್ಣೆ ಮಸಾಜ್, ಔಷಧೀಯ ಸ್ನಾನ ಮಾಡುವುದು ಶಕ್ತಿಯ ಪುನಃ ಸ್ಥಾಪನೆಗೆ ಸಹಾಯ.
ಔಷಧ ಸೇವನೆಯ ಸಮಯ ತಪ್ಪಿಸದಿರಿ. ಹೆಚ್ಚಿನ ತಾಜಾ ನೀರು ಸೇವಿಸುವುದು, ತರಕಾರಿಗಳ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ, ಈ ಶನಿವಾರ ಕುಟುಂಬದೊಳಗಿನ ಪ್ರಮುಖ ಚರ್ಚೆಗಳು ನಡೆಯಬಹುದಾದ ಯೋಗವಿದೆ. ಪತಿ ಮತ್ತು ಮಕ್ಕಳಿಗೆ ಸಮಯ ನೀಡಿ. ಮಾತುಗಳಲ್ಲಿ ತಾಳ್ಮೆ ಅಗತ್ಯ, ಇಲ್ಲದಿದ್ದರೆ ಅರ್ಥಭ್ರಾಂತಿ ಉಂಟಾಗಬಹುದು. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲು ಸಕಾಲ. ಆತ್ಮೀಯತೆಯ ಬಲದಿಂದ ಸಂಬಂಧ ಗಟ್ಟಿಯಾಗಬಹುದು. ಹಿರಿಯರ ಸಲಹೆಗೆ ಗೌರವ ನೀಡಿ. ಕುಟುಂಬದ ಸದಸ್ಯರೊಂದಿಗಿನ ಸಹಾಯ ಸಹಕಾರ ದಿನದ ಚೈತನ್ಯ ಹೆಚ್ಚಿಸುತ್ತದೆ. ಬಾಲಕರಿಗೆ ಮಾರ್ಗದರ್ಶನ ನೀಡುವುದು, ಸ್ನೇಹಿತರು ಅಥವಾ ಆಪ್ತರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವುದು ಸಂತೃಪ್ತಿಕರ. ಸಂಬಂಧಗಳಲ್ಲಿ ಸೌಹಾರ್ದತೆಯ ಪರಂಪರೆ ಮುಂದುವರಿಸಬೇಕು. ವೀಕ್ಷಕರೇ, ನೀವು ಈ ದಿನದ ಶನಿಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಶನಿಗೆ ಜಪ, ದೀಪಾರಾಧನೆ, ದಾನ ಇತ್ಯಾದಿಗಳಿಂದ ಶಕ್ತಿ ಹಾಗೂ ಧೈರ್ಯ ವ್ಯಕ್ತವಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಬೆಳಗಿಸಿ ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ದಾನ ಮಾಡುವುದು ಅತ್ಯಂತ ಫಲದಾಯಕ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಶಕ್ತಿಯ, ಆಧಿಪತ್ಯದ ಮತ್ತು ನಾಯಕತ್ವದ ಸಂಕೇತ. ಇದನ್ನು ಧೈರ್ಯದಿಂದ ಉಪಯೋಗಿಸಿ ಹೊಸ ಪ್ರಯತ್ನಗಳಲ್ಲಿ ಮುನ್ನಡೆಯಿರಿ. ಅದೃಷ್ಟದ ಬಣ್ಣ ಸೊಗಸಾದ ಕೆಂಪು. ಈ ಬಣ್ಣ ನಿಮ್ಮ ವೈಭವ, ಶಕ್ತಿಶಾಲಿತನ ಮತ್ತು ಧೈರ್ಯವನ್ನು ಉತ್ತೇಜಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 12 ಈ ಸಮಯದಲ್ಲಿ ಪೂಜೆ, ವಿವರಣೆಗಳು, ಕುಟುಂಬ ಚರ್ಚೆಗಳು ಅಥವಾ ವೃತ್ತಿಜೀವನದ ನಿರ್ಧಾರಗಳು ಯಶಸ್ಸು ತರುತ್ತವೆ. ಇದು ನಿಮ್ಮ ಉತ್ಸಾಹದ ತೀಕ್ಷ್ಣತೆಯ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಶಕ್ತಿ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ದಿನದ ಪ್ರತಿ ಕಾರ್ಯದಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಸ್ವಾಭಾವಿಕವಾಗಿ ಇರುವ ಚಿಂತನೆ ಮತ್ತು ನಿಯೋಜನೆ ಟುಡೇ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಆಂತರಿಕ ಜಗತ್ತಿನಲ್ಲಿ ಯೋಚನೆಗಳನ್ನು ಗಂಭೀರಗೊಳಿಸುತ್ತಿದೆ. ಬದಲಾವಣೆಗಳ ಬಗೆಗಿನ ಆತಂಕವಿದ್ದರೂ ನಿಮ್ಮ ತಾಳ್ಮೆ ಮತ್ತು ಸಮವಚನ ಶಕ್ತಿಯು ಇದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಹಳೆಯ ಕೆಲಸಗಳಿಗೆ ಕೊನೆಗುರುತು ಇಟ್ಟು ಹೊಸ ಚಟುವಟಿಕೆಗಳಿಗೆ ಆರಂಭ ನೀಡಲು ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಶಿಸ್ತು, ಗಮನದ ವಿವರವು ಮೇಲಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗುತ್ತದೆ. ಕೆಲವರಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ನಂಬಿಕೆಗೆ ಪ್ರತಿಫಲ. ತಾಂತ್ರಿಕ ವಿಷಯಗಳಲ್ಲಿ ನಿಮ್ಮ ಚುರುಕು ಹಾಗೂ ನಿಖರತೆ ಇಂದಿಗೆ ಅತ್ಯಂತ ಉಪಯುಕ್ತ. ಹೊಸ ಉದ್ಯೋಗಕ್ಕೆ ಯತ್ನಿಸುತ್ತಿರುವವರಿಗೆ ಇಂದು ನಿರೀಕ್ಷಿತ ಸಂಪರ್ಕಗಳು ಅಥವಾ ಸಂದರ್ಶನಗಳ ಬಾಗಿಲು ತೆರೆದಿರಬಹುದು. ನಿಮ್ಮ ಪ್ರಸ್ತುತ ಕಾರ್ಯಕ್ಷಮತೆಯ ದಾಖಲೆಗಳು ಉತ್ತಮ ಫಲಿತಾಂಶ ತರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ, ಸ್ಪಷ್ಟ ಸಂವಹನ ಬೇಕಾದ ದಿನ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಲೆಕ್ಕಾಚಾರಗಳನ್ನು ಪುನರ್ ಪರಿಶೀಲನೆ ಮಾಡುವ, ಹಳೆಯ ಬಾಕಿಗಳ ಸುಧಾರಣೆಗೆ ಮುಂದಾಗುವ ಅಥವಾ ಹೊಸ ಗ್ರಾಹಕರ ಸಂಪರ್ಕ ಪಡೆಯುವ ದಿನ. ವ್ಯವಹಾರದಲ್ಲಿ ಇಂದು ಮುಕ್ತ ಸಂವಾದ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಜಾಗರೂಕತೆ, ಜವಾಬ್ದಾರಿ ಮತ್ತು ನಿಯಂತ್ರಣ ಬಹಳ ಅಗತ್ಯ. ಅಪ್ರತೀಕ್ಷಿತ ಖರ್ಚುಗಳು ಉಂಟಾಗಬಹುದು, ಮುಖ್ಯವಾಗಿ ಆರೋಗ್ಯ, ವಾಹನ ಅಥವಾ ಮನೆ ಸಂಬಂಧಿತ. ಆದ್ದರಿಂದ ಇಂದಿನ ದಿನವನ್ನು ಮಿತವ್ಯಯದ ರೂಢಿಯಲ್ಲಿ ನಡೆಸುವುದು ಉತ್ತಮ. ಹಳೆಯ ಹೂಡಿಕೆಗಳು ಲಾಭ ತರುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಹಣಕಾಸಿನಲ್ಲಿ ಏರಿಳಿತಗಳಿಂದ ಜಾಗ್ರತೆ ಅಗತ್ಯ. ಪರೋಪಕಾರ ಮಾಡುವ ಮನಸ್ಸು ಇದ್ದರೂ ಮೊದಲು ಮನೆಯ ಅಗತ್ಯಗಳನ್ನು ಪ್ರಥಮ ಪ್ರಮಾಣದಲ್ಲಿಡಿ. ಹಿರಿಯರ ಸಲಹೆ, ಕುಟುಂಬ ಸದಸ್ಯರ ಜವಾಬ್ದಾರಿಯುತ ಬಿಂದುಗಳನ್ನು ಆಲಿಸಿ ಕ್ರಮವಹಿಸಿ. ಬ್ಯಾಂಕಿಂಗ್ ಅಥವಾ ಆರ್ಥಿಕ ದಾಖಲೆಗಳಿಗೆ ಹೆಚ್ಚಿನ ಗಮನ ನೀಡುವುದು ಅನುಕೂಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹ ಮತ್ತು ಮನಸ್ಸಿಗೆ ವಿಶೇಷ ಕಾಳಜಿ ಅಗತ್ಯವಿದೆ. ತಲೆನೋವು, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ಒತ್ತಡದ ಕಾರಣ ಉಂಟಾಗುವ ಅಸ್ವಸ್ಥತೆಗಳಿಗೆ ಸಮಯಕ್ಕಲ್ಲೇ ನಿರ್ವಹಣೆ ಬೇಕು. ಹೆಚ್ಚು ಕೂತಿರುವ ಕೆಲಸವಿದ್ದರೆ ಮಧ್ಯಂತರ ವಿಶ್ರಾಂತಿ ನೀಡುವುದು ಉತ್ತಮ. ಶನಿಗ್ರಹನ ಪ್ರಭಾವದಿಂದ ನಿದ್ರೆಯ ಕೊರತೆ ಅಥವಾ ನೆಗೆಟಿವ್ ಆಲೋಚನೆಗಳು ಆಗಾಗ ಬರುತ್ತಿರಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ತಾಜಾ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಹಿತಕರ. ಆಹಾರದ ನಿಯಮಿತತೆ, ನೀರಿನ ಸೇವನೆ ಮತ್ತು ಹಸಿರು ತರಕಾರಿಗಳ ಸೇವನೆ ಇಂದು ಶ್ರೇಷ್ಠ.
ಔಷಧೋಪಚಾರಗಳನ್ನು ನಿರ್ಲಕ್ಷಿಸದೆ ಅನುಸರಿಸಿ. ಶನಿವಾರದ ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ಸುಸ್ಥಿತಿ ತರುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇವತ್ತು ನಿಮಗೆ ಶಾಂತ, ಪ್ರಾಮಾಣಿಕ ಸಂವಾದಗಳ ಅಗತ್ಯವಿದೆ. ಪತಿ ಪತ್ನಿ ಅಥವಾ ಮಕ್ಕಳೊಂದಿಗೆ ನಿರ್ಧಾರಾತ್ಮಕ ಮಾತುಕತೆಗಳು ನಡೆಯಬಹುದಾದ ದಿನ. ಮಾತುಗಳಲ್ಲಿ ಸ್ಪಷ್ಟತೆ, ಶ್ರದ್ಧೆ ಇರಲಿ. ಹಿರಿಯರೊಂದಿಗೆ ವೈಚಾರಿಕ ವ್ಯತ್ಯಾಸವಿದ್ದರೂ ಸಂಯಮ ಹಾಗೂ ಗೌರವದಿಂದ ಚರ್ಚಿಸಿ. ಸಂಗಾತಿಯೊಂದಿಗೆ ಒಳಿತಾದ ಸಮಯ ಕಳೆಯಲು ಇಂದಿನ ದಿನ ಅನುಕೂಲ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಬಗ್ಗೆ ಸಮಾಲೋಚನೆ ಮಾಡುವುದು ಫಲಕಾರಿಯಾಗಿದೆ. ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಅಪನಂಬಿಕೆ ಅಥವಾ ತಪ್ಪು ಅರ್ಥಗಳನ್ನು ನಿವಾರಣೆಗೆ ಮುಂದಾಗುವ ಯೋಗವಿದೆ. ಭಾವನಾತ್ಮಕ ಸಮತೋಲನ ಇದಕ್ಕೆ ಸಹಾಯಕ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಶಕ್ತಿಯನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಫಲಕಾರಿಯಾಗಿದೆ. ಶನಿಗೆ ಶ್ರದ್ಧೆಪೂರ್ವಕ ಅರ್ಚನೆ, ದಾನ, ಮಂತ್ರಜಪ ಇವು ನಿಮ್ಮ ಒಳಲೋಕದಲ್ಲಿ ಶಾಂತಿಯನ್ನು, ಸ್ಥಿರತೆಯನ್ನು ನೀಡುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಆಹಾರ ದಾನ ಶನಿಗ್ರಹದ ಶಮನಕ್ಕೆ ಉತ್ತಮ. ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಶನಿದೇವರ ಸನ್ನಿಧಿಯಲ್ಲಿ ಅರ್ಪಿಸಿ. ಗುರುಗಳ ಆಶೀರ್ವಾದ ಪಡೆಯುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಚುರುಕು ಮತ್ತು ತ್ವರಿತ ನಿರ್ಧಾರಗಳ ಪ್ರತೀಕ. ಇಂದಿನ ಶನಿವಾರ ಈ ಸಂಖ್ಯೆಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ದಿನ ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 10:50 ರಿಂದ ಮಧ್ಯಾಹ್ನ 12:20 ಈ ಸಮಯದಲ್ಲಿ ವ್ಯಾಪಾರ, ಧಾರ್ಮಿಕ ಕರ್ಮಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಆತ್ಮವಿಶ್ವಾಸ ಉಚ್ಚ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಮನಸ್ಸಿನಲ್ಲಿ ಸಮತೋಲನ, ಹೃದಯದಲ್ಲಿ ಶಾಂತಿ ಮತ್ತು ಕಾರ್ಯದಲ್ಲಿ ಕೌಶಲ್ಯದಿಂದ ದಿನವನ್ನು ನಯವಾಗಿ ಮುನ್ನಡೆಸುವ ಸಾಧ್ಯತೆ ಇದೆ. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಆಂತರಿಕ ಚಿಂತನ ಹೆಚ್ಚಾಗಬಹುದು, ಆದರೆ ಇದರೊಂದಿಗೆ ಬರುವ ಸ್ಥಿತಪ್ರಜ್ಞೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಬೆಳಕು ಹರಡುವಂತಾಗುತ್ತದೆ. ನಿಮ್ಮ ಸಹಜ ಗುಣವಾದ ಶಿಸ್ತಿನ ನಡೆ, ಸಮನ್ವಯ ಶಕ್ತಿ ಮತ್ತು ನಿತ್ಯ ಹೊಸದಾಗಿ ಕಲಿಯುವ ಭಾವನೆ ಇವತ್ತಿನ ದಿನದ ಶ್ರೇಷ್ಠ ಲಕ್ಷಣಗಳಾಗಿವೆ. ಸಾಮಾಜಿಕ ಸಂಬಂಧಗಳು ಸುಧಾರಿಸುವ ಯೋಗವಿದೆ. ಈ ದಿನ ಬುದ್ಧಿಮತ್ತೆಯ ಬಳಕೆ ಮತ್ತು ತಾಳ್ಮೆಯ ನಡೆ ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಹಕಾರ ಮನೋಭಾವ ಮತ್ತು ನ್ಯಾಯಬದ್ಧ ನಿಲುವು ಸಹೋದ್ಯೋಗಿಗಳ ಗಮನ ಸೆಳೆಯುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂವಾದ ಸಾಧ್ಯ. ಕೆಲವರಿಗೆ ಪ್ರೋತ್ಸಾಹ, ಹೊಣೆಗಾರಿಕೆ ಅಥವಾ ಪ್ರಮುಖ ಯೋಜನೆಯ ಭಾಗವಹಿಸುವ ಅವಕಾಶ ಬರುತ್ತದೆ. ಹೆಚ್ಚು ಮಾತುಗಳನ್ನು ಬೇಡವಾಗಿರುವ ಸ್ಥಳಗಳಲ್ಲಿ ಮಿತವಚನದಿಂದ ನಡೆದುಕೊಳ್ಳುವುದು ಅಗತ್ಯ. ನಿರ್ಧಾರಗಳ ಕುರಿತು ಇನ್ನೊಬ್ಬರ ಅಭಿಪ್ರಾಯಕ್ಕೂ ಗಮನ ಕೊಡುವ ಶಕ್ತಿ ಇಂದಿನ ಯಶಸ್ಸಿಗೆ ಕಾರಣವಾಗುತ್ತದೆ. ವ್ಯವಸ್ಥಾಪಕರು, ಸ್ವಂತ ಉದ್ಯಮ ಮಾಡುವವರಿಗೆ ಇಂದಿನ ದಿನವು ಹೊಸ ವ್ಯವಹಾರ ಸಂಬಂಧಿತ ಚರ್ಚೆಗಳಿಗಾಗಿ ಲಾಭದಾಯಕ. ಆದಾಗ್ಯೂ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವುದಾದರೆ ಸೂಕ್ತ ಕಾನೂನು ಸಲಹೆ ಪಡೆಯುವುದು ಮುಖ್ಯ. ಹಣಕಾಸು ಪರಿಶೀಲನೆ, ಬಾಕಿ ಹಣದ ಸರ್ವೇಕ್ಷಣೆಗೆ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸಂಯಮ ಮತ್ತು ಜಾಣ್ಮೆ ಅನಿವಾರ್ಯ. ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದಾದ ದಿನವಿದು, ವಿಶೇಷವಾಗಿ ಮನೆ, ವಾಹನ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಖರ್ಚುಗಳು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ಕೆಲವು ಹಣಕಾಸು ಬಾಕಿಗಳ ಮುಕ್ತಾಯ ಸಾಧ್ಯವಾಗುತ್ತದೆ. ಸಹಕಾರಿ ಸಂಸ್ಥೆಗಳು ಅಥವಾ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳು ಇಂದು ಕಡಿಮೆ ಶುಭಕಾರಿಯಾಗಿವೆ. ಹಿರಿಯರ ಸಲಹೆ ಪಡೆದು ಮುಂದಾಗುವುದು ಒಳಿತು. ಧನ ಲೆಕ್ಕಾಚಾರದ ಎಚ್ಚರಿಕೆ ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನೀವು ಶ್ರದ್ಧೆ ವಹಿಸಲು ಅನಿವಾರ್ಯವಾಗಿರುವ ದಿನವಿದು. ಕಂದು ದೇಹ, ಸ್ನಾಯು ವೈಕಲ್ಯ ಅಥವಾ ತಲೆನೋವು, ಒತ್ತಡ ಇತ್ಯಾದಿ ಸಮಸ್ಯೆಗಳು ಉದಯಿಸಬಹುದು. ಶರೀರದಲ್ಲಿ ದಣಿವಿನ ಲಕ್ಷಣಗಳು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಬಿಸಿಲಿನ ತೀವ್ರತೆ ತಪ್ಪಿಸಲು ಶೀತಪಾನೀಯ, ನೀರಿನ ಸೇವನೆ ಹೆಚ್ಚಿಸಿ. ನಿತ್ಯ ಯೋಗ, ನಿಯಮಿತ ಜಾಗ್ರತೆ, ಆಲವಟನೆ ಇರುವ ಆಹಾರ ಇವು ಬಹುಮುಖ್ಯ. ಔಷಧ ಸೇವೆ ವಿಳಂಬ ಮಾಡದಿರಿ.
ಶನಿವಾರದ ಔಷಧೀಯ ಸ್ನಾನ, ಎಣ್ಣೆ ಮಸಾಜ್, ಶಾಂತ ಸಂಗೀತ ಅಥವಾ ಶಬ್ದ ಚಿಕಿತ್ಸೆ ನಿಮ್ಮ ದೈಹಿಕ ಹಾಗೂ ಮಾನಸಿಕ ನೆಮ್ಮದಿಗೆ ನೆರವಾಗಬಹುದು. ಆಹಾರದ ಸಮಯ, ನಿದ್ರೆಯ ಶಿಸ್ತು ಕಾಯ್ದುಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಸಮನ್ವಯ ಪ್ರಾಮುಖ್ಯ. ಪತ್ನಿ ಪತಿಯೊಂದಿಗೆ ಸಹಕಾರದ ಭಾವನೆ ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು. ಆದರೆ ಅಲ್ಪ ವಿರೋಧಗಳಿಗೆ ತ್ವರಿತ ಪ್ರತಿಕ್ರಿಯೆ ನೀಡುವುದು ತಪ್ಪಾಗಿ ಹೋಗಬಹುದು. ಮಿತಭಾಷೆ ಹಾಗೂ ತಾಳ್ಮೆಯಿಂದ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಿ. ಮಕ್ಕಳಿಗೆ ಮಾರ್ಗದರ್ಶನ, ಪ್ರೋತ್ಸಾಹ ನೀಡುವುದು ಶುಭ. ಹಿರಿಯರೊಂದಿಗೆ ಮನಃಪೂರ್ವಕವಾದ ಮಾತುಕತೆ ಇಂದು ನೆಮ್ಮದಿಗೆ ದಾರಿ ಮಾಡುತ್ತದೆ. ಸ್ನೇಹಿತರಿಂದ ಒಳ್ಳೆಯ ಸಹಕಾರ, ಸಹಾಯ ದೊರೆಯುವ ಯೋಗವಿದೆ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಇರಲು ನಿಮ್ಮ ನಡೆ ಹಾಗೂ ಮಾತು ಮುಖ್ಯ ಪಾತ್ರ ವಹಿಸುತ್ತದೆ. ಎಲ್ಲರ ಭಾವನೆಗಳನ್ನು ಗೌರವಿಸಿ ತಮ್ಮ ಭಾವನೆಗಳನ್ನು ಶಾಂತವಾಗಿ ಹೇಳಿಕೊಳ್ಳಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗೆ ಹೆಚ್ಚು ಒತ್ತು ನೀಡುವುದು ಅತ್ಯುತ್ತಮ. ನಿಮ್ಮ ಮನಸ್ಸಿಗೆ ಶುದ್ಧತೆ, ಕಾರ್ಯಗಳಿಗೆ ಧೈರ್ಯ ಮತ್ತು ಜೀವನದ ಗಂಭೀರತೆಗಾಗಿ ಧ್ಯಾನ, ಜಪ ಅವಶ್ಯ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು 54 ಬಾರಿ ಜಪಿಸುವುದು ಶ್ರೇಷ್ಠ. ಶನಿಗೆ ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಅರ್ಪಿಸಿ. ಕಪ್ಪು ಬಟ್ಟೆ, ನಿಂಬೆಹಣ್ಣಿನ ಆಹಾರ ಅಥವಾ ಹಣದ ರೂಪದಲ್ಲಿ ದಾನ ಮಾಡುವುದು ಶುಭ. ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಶನಿದೇವರಿಗೆ ಅರ್ಪಿಸಿ. ಈ ಎಲ್ಲ ಕರ್ಮಗಳಿಂದ ನಿಮ್ಮ ಮನಸ್ಸಿನಲ್ಲಿ ದೃಢತೆ, ಆತ್ಮಶಕ್ತಿ ಬಲವರ್ಧನೆ ಸಾಧ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶೃಂಗಾರ ಮತ್ತು ಮನೋಹಾರದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮನ್ನು ಮಿತವ್ಯಯಿ, ಪ್ರಾಮಾಣಿಕ ಹಾಗೂ ಗಂಭೀರ ವ್ಯಕ್ತಿಯಾಗಿ ರೂಪಿಸಲಿದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಶಾಂತಿ, ಸಮತೋಲನ ಹಾಗೂ ಪ್ರಕೃತಿಯ ಸಂಕೇತ. ಹಸಿರು ಬಣ್ಣದ ಉಡುಪು, ಹಸಿರು ಸಸಿ ನೆಡುವುದು ಅಥವಾ ಹಸಿರು ಹೂವಿನ ಬಳಕೆ ಶುಭ ಫಲ ನೀಡಲಿದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಆರ್ಥಿಕ, ಕುಟುಂಬ ಅಥವಾ ವ್ಯವಹಾರಿಕ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಪೂಜಾ ಕಾರ್ಯ, ನವ ನಿಗಮದ ಪ್ರಾರಂಭ ಅಥವಾ ಮಹತ್ವದ ಸಮಾಲೋಚನೆಗಳಿಗೆ ಈ ಸಮಯ ಶುಭ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರತೆ, ನಿಶ್ಚಿತತೆ ಮತ್ತು ಆಂತರಿಕ ಶಕ್ತಿಯಿಂದ ತಮ್ಮ ದಿನವನ್ನು ಮುನ್ನಡೆಸುತ್ತಾರೆ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಆಳವಾದ ವಿಚಾರಶೀಲತೆ ಮತ್ತು ಸ್ಥಿತಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಆಳವಾದ ಚಿಂತನೆಗಳು, ಹಳೆಯ ಅನುಭವಗಳ ಕುರಿತ ಆಲೋಚನೆಗಳು ಆವರಿಸಬಹುದು. ಆದರೆ ಇದನ್ನು ಉಪಯೋಗಿಸಿಕೊಳ್ಳುವುದು ಶ್ರೇಷ್ಠ. ಇದೊಂದು ಯೋಜನೆ ರೂಪಿಸುವ, ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳುವ ದಿನವಾಗಿದೆ. ಧೈರ್ಯದಿಂದ ಎದುರಿಸಿ, ಆದರೆ ತಾತ್ಕಾಲಿಕ ಆಕ್ರೋಶಕ್ಕೆ ಒಳಗಾಗಬೇಡಿ. ನಿಮ್ಮ ಮೌನ ಶಕ್ತಿ ಇಂದು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಮರ್ಪಣೆ ಮತ್ತು ಗಂಭೀರ ಮನೋಭಾವ ಧ್ಯೇಯ ಸಾಧನೆಗೆ ನೆರವಾಗುತ್ತದೆ. ಕೆಲವರಿಗೆ ಕಾರ್ಯಕ್ಷಮತೆಯಿಂದ ಮೆಚ್ಚುಗೆ ಅಥವಾ ನವೀನ ಹೊಣೆಗಾರಿಕೆಗಳು ಬರಬಹುದು. ಶ್ರದ್ಧೆಯಿಂದ ನಿರ್ವಹಿಸಿದ ಕಾರ್ಯ ನಿಮಗೆ ಬಲಿಷ್ಠ ಚಿತ್ರವನ್ನು ನಿರ್ಮಿಸುತ್ತದೆ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರಿಗೆ ಸಂದರ್ಶನ ಅಥವಾ ಸಂಪರ್ಕದ ಅವಕಾಶಗಳಿವೆ. ನಿಮ್ಮ ತಾಂತ್ರಿಕತೆ ಮತ್ತು ಮನೋವೈಜ್ಞಾನಿಕ ಅರ್ಥಪೂರ್ಣತೆ ಸಂದರ್ಶನಗಳಲ್ಲಿ ಸ್ಪಷ್ಟವಾಗಿ ಬೆಳಗಬಹುದು. ಹೊಸ ಉದ್ಯೋಗದ ಸಂಬಂಧಿತ ವಿಚಾರಗಳಲ್ಲಿ ಇಂದು ಅಚ್ಚರಿ ಫಲಗಳು ಲಭಿಸಬಹುದು. ವ್ಯವಹಾರದಲ್ಲಿ ಇಂದು ಸಂಯಮ ಹಾಗೂ ಚಿಂತನಶೀಲ ನಡೆಯ ಅವಶ್ಯ. ಲಾಭ ನಷ್ಟದ ಲೆಕ್ಕಾಚಾರ ಸೂಕ್ಷ್ಮವಾಗಿ ಪರಿಶೀಲಿಸಿ. ನಿಮ್ಮ ಭಾವನಾತ್ಮಕ ನಿರ್ಧಾರಗಳಿಗೆ ಬದಲಾಗಿ ಲೆಕ್ಕ ಮೇಲೆ ಆಧಾರಿತ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಬೆಳೆಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಹೆಚ್ಚು ಎಚ್ಚರಿಕೆಯ ದಿನ. ನಿರೀಕ್ಷೆಯಲ್ಲದ ವೆಚ್ಚಗಳು, ವಿಶೇಷವಾಗಿ ವೈದ್ಯಕೀಯ, ಮನೆ ವ್ಯಾಪಾರ ಅಥವಾ ಬಂಧು ಬಳಗದ ಬಾಧ್ಯತೆಗಳಿಂದ ಸಂಭವಿಸಬಹುದು. ಆದ್ದರಿಂದ ಅನಿವಾರ್ಯ ವೆಚ್ಚಗಳನ್ನು ಮಾತ್ರ ಮಾಡುವುದು ಸೂಕ್ತ. ಹಳೆಯ ಸಾಲಗಳ ಬಾಧ್ಯತೆ ತಲೆದೋರಬಹುದು. ಹೂಡಿಕೆಯ ವಿಚಾರದಲ್ಲಿ ಇಂದು ನಿರ್ಧಾರ ತೆಗೆದುಕೊಳ್ಳದಿರುವುದೇ ಒಳಿತು. ಲಾಭದ ಆಸೆಗಿಂತ ಸುರಕ್ಷಿತತೆ ಮತ್ತು ಸ್ಥಿರತೆಯ ಕಡೆ ಗಮನ ಹರಿಸಿ. ಸಾಲ ನೀಡುವುದು ಅಥವಾ ಹೊಸ ಸಾಲ ತೆಗೆದುಕೊಳ್ಳುವುದು ಶಿಫಾರಸು ಮಾಡುವುದಿಲ್ಲ. ನಾಣ್ಯ ವ್ಯವಹಾರ, ಮಾರುಕಟ್ಟೆ ವ್ಯಾಪಾರದವರಿಗೆ ಇಂದು ಎಚ್ಚರಿಕೆ ಹಾಗೂ ಮಿತವ್ಯಯ ಅವಶ್ಯಕ. ಹಿರಿಯರ ಸಲಹೆ ಮೇರೆಗೆ ಹಣ ನಿರ್ವಹಣೆ ಮಾಡುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ಆರೋಗ್ಯದಲ್ಲಿ ಮನೋಭಾವ ಹಾಗೂ ಶಕ್ತಿಯ ಏರುಪೇರುಗಳು ಅನುಭವವಾಗಬಹುದು. ಕಣ್ಣು, ಶಿರೋನೋವು ಅಥವಾ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿದ್ದರೆ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ದೇಹದಲ್ಲಿ ತುಂಬಾ ಒತ್ತಡ, ಕೆಲಸದ ಜಟಿಲತೆ ದೀರ್ಘಾವಧಿಯಲ್ಲಿ ಕಷ್ಟ ಕೊಡಬಹುದು. ಇಂದು ಯೋಗ, ತಾಯೋಗ ಅಥವಾ ಶನಿಗೆ ಅರ್ಪಣೆಯಾದ ಔಷಧೀಯ ಸ್ನಾನದಿಂದ ಆರೈಕೆ ಮಾಡಿಕೊಳ್ಳುವುದು ಉತ್ತಮ. ನಡಿಗೆ, ಉಸಿರಾಟದ ವ್ಯಾಯಾಮ, ಜಲಪಾನ ಹೆಚ್ಚಿನ ಆರೋಗ್ಯಕ್ಕೆ ಮಾರ್ಗವಾಗುತ್ತದೆ. ಮನೋಭಾವದಲ್ಲಿ ಅಶಾಂತಿ ಅಥವಾ ತೀವ್ರತೆ ಕಾಣಿಸಿಕೊಂಡರೆ ಧ್ಯಾನ ಮತ್ತು ಪ್ರಾರ್ಥನೆಯ ಸಹಾಯದಿಂದ ಸಮತೋಲ ಸಾಧಿಸಬಹುದು. ಇಂದಿನ ದಿನ ಆರೋಗ್ಯದ ವಿಷಯದಲ್ಲಿ ಸಮತೋಲನ ಮತ್ತು ನಿಯಮ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ತಾಳ್ಮೆ ಹಾಗೂ ಮಿತವಚನ ಮುಖ್ಯ. ಹಳೆಯ ವಿಷಯಗಳನ್ನು ಪುನಃ ತರಬಾರದು. ಪತ್ನಿ ಪತಿಗೆ ಅನುಮಾನ, ಅಸಮಾಧಾನದ ಸಂದರ್ಭ ತಲೆದೋರಬಹುದು. ಆದರೆ ನಿಮ್ಮ ಸಹಾನುಭೂತಿ ಮತ್ತು ಸ್ಪಷ್ಟ ಸಂವಾದದಿಂದ ಈ ವಿಷಯಗಳನ್ನು ನಿವಾರಣೆ ಮಾಡಬಹುದು. ವಿವಾಹಿತರಿಗೆ ಇಂದು ಆತ್ಮೀಯವಾದ ಸಂಭಾಷಣೆ, ಸಹಕಾರದ ನಿರ್ಧಾರಗಳು ಸಾಧ್ಯವಾಗುವವು. ಹಿರಿಯರ ಸಲಹೆ ಅಥವಾ ಅವರನ್ನು ಕೇಳುವ ಸಮಯದಲ್ಲಿ ಗೌರವ ಮತ್ತು ಶ್ರದ್ಧೆ ಅಗತ್ಯ. ಮಕ್ಕಳಿಗೆ ಹೆಚ್ಚಿನ ಸಮಯ ನೀಡಿ ಅವರ ಆಂತರಿಕ ಭಾವನೆಗಳನ್ನು ಗೌರವದಿಂದ ಆಲಿಸಿ. ಬಾಂಧವ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಇಂದಿನ ಬೆಳಕು. ನಿಮ್ಮ ಮೌನವು ಸಂಬಂಧದಲ್ಲಿ ಶಕ್ತಿ ನೀಡುವಂಥದ್ದಾಗಿರುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವದಿಂದ ಧ್ಯಾನ, ಜಪ, ದಾನ ಇತ್ಯಾದಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಆಂತರಿಕ ಶಕ್ತಿಯನ್ನು ಶಾಂತಿಯ ದಿಕ್ಕಿಗೆ ಕೊಂಡೊಯ್ಯಲು ಇದು ಸೂಕ್ತ ದಿನ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಮಂತ್ರವನ್ನು 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪವನ್ನು ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಉಪ್ಪು, ಎಳ್ಳು ಅಥವಾ ಆಹಾರದ ದಾನ ಮಾಡುವುದು ಈ ಶನಿವಾರ ಶ್ರೇಷ್ಠ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಶ್ರೀ ಶನೈಶ್ಚರ ದೇವರ ಸ್ಮರಣೆ ನಿಮಗೆ ಆತ್ಮಬಲ, ನಿರ್ಧಾರ ಶಕ್ತಿ ಹಾಗೂ ಭಯದಿಂದ ಮುಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ, ಶಿಸ್ತು ಮತ್ತು ಬಲಶಾಲಿ ಪಾಠಗಳನ್ನು ಸೂಚಿಸುತ್ತದೆ. ಈ ಶನಿವಾರ ಇದನ್ನು ಧೈರ್ಯದಿಂದ ಬಳಸಿ. ಅದೃಷ್ಟದ ಬಣ್ಣ ಕಪ್ಪು. ಇದೊಂದು ಶಕ್ತಿಯ, ತಪಸ್ಸಿನ ಮತ್ತು ಆಂತರಿಕ ಗಂಭೀರತೆಯ ಬಣ್ಣ. ಈ ಬಣ್ಣದ ಉಡುಗೆ, ಪುಷ್ಪ ಅಥವಾ ದೀಪದ ಬಳಕೆ ಇಂದು ನಿಮಗೆ ಶ್ರೇಷ್ಠ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ ಬೆಳಗ್ಗೆ 11:45 ಈ ಸಮಯದಲ್ಲಿ ಶನಿಗೆ ಅರ್ಪಣೆ, ಮನೆ ವ್ಯವಹಾರ, ಕುಟುಂಬ ನಿರ್ಧಾರ ಅಥವಾ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮನಸ್ಸು ಶಾಂತವಾಗಿರುವ ಸಮಯವಿದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು, ದೃಷ್ಟಿಕೋನದ ಸ್ಪಷ್ಟತೆಯನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಬಲ್ಲ ದಿನವಾಗಿದೆ. ಜ್ಞಾನದಾಸೆ, ಸ್ವತಂತ್ರ ಚಿಂತನೆ ಮತ್ತು ಉತ್ಸಾಹವು ನಿಮ್ಮ ದಿನದ ಹಡವಿಗೆ ದಿಕ್ಕು ತೋರಿಸುತ್ತವೆ. ಶನಿವಾರದ ಶನಿಗ್ರಹನ ಪ್ರಭಾವದ ಹಿನ್ನೆಲೆಯಲ್ಲಿ ನಿಮ್ಮ ಆಳವಾದ ಆತ್ಮಪರಿಶೀಲನೆ ಹೆಚ್ಚು ಮಹತ್ವ ಪಡೆಯುತ್ತದೆ. ಪುನರ್ವಿಶ್ಲೇಷಣೆ, ನಿರ್ಧಾರ ಪುನರ್ ಪರಿಶೀಲನೆ ಹಾಗೂ ಹಳೆಯ ಸಂದೇಹಗಳಿಗೆ ಸ್ಪಷ್ಟತೆ ಕಾಣುವುದು ಇಂದಿನ ವಿಶೇಷ. ನಿಮಗೆ ಶ್ರದ್ಧೆ ಇದ್ದರೆ ಗುರು ಪ್ರಭಾವದಿಂದ ಉತ್ತಮ ಮಾರ್ಗದರ್ಶನ ದೊರಕಬಹುದು. ಧೈರ್ಯ ಮತ್ತು ವಿವೇಕದಿಂದ ನಡೆಯುವುದು ಇಂದು ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಚಟುವಟಿಕೆಗಳು, ತಂತ್ರಪ್ರಜ್ಞೆ ಮತ್ತು ಜನಸಂಪರ್ಕ ಇಂದು ಬೆಳಗುವ ಸಾಧ್ಯತೆ. ಸುದೀರ್ಘ ಪ್ರಕ್ರಿಯೆಯಲ್ಲಿದ್ದ ಕಾರ್ಯಗಳಿಗೆ ಇಂದು ತೀರ್ಮಾನಾತ್ಮಕ ತಿರುವು ಸಿಗಬಹುದು. ಹಿರಿಯರ ಗಮನದಲ್ಲಿ ನಿಮ್ಮ ಸಾಧನೆ ಬರಬಹುದು. ನಿರ್ಧಾರಾತ್ಮಕತೆ ಹಾಗೂ ಸ್ಪಷ್ಟತೆ ಇಂದಿನ ಕಾರ್ಯಕ್ಷಮತೆಯ ಬಲ. ಉದ್ಯೋಗ ಬದಲಾವಣೆ ಅಥವಾ ಸ್ಥಾನೋನ್ನತಿಯ ಕನಸು ಕಾಣುತ್ತಿರುವವರಿಗೆ ಉತ್ತಮ ಅವಕಾಶಗಳು ತಲುಪಬಹುದು. ದೂರದ ಉದ್ಯೋಗ, ಪರವಾನಿಗೆ ಸಂಬಂಧಿತ ವಿಚಾರಗಳು ಸ್ಪಷ್ಟತೆಯ ಹಾದಿಯಲ್ಲಿರುತ್ತವೆ. ತಂತ್ರಜ್ಞಾನ, ನಿರ್ವಹಣಾ ಕೌಶಲ್ಯಗಳನ್ನು ಅರ್ಥಪೂರ್ಣವಾಗಿ ಬಳಸಿ. ವ್ಯವಹಾರದಲ್ಲಿ ಇರುವವರು ಹೊಸ ಬಾಂಧವ್ಯ, ವ್ಯಾಪಾರದ ಮಾರ್ಗ ಅಥವಾ ನೀತಿ ರೂಪಿಸುವ ಕಾರ್ಯಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಲ್ಲರು. ಲೆಕ್ಕಪತ್ರ ಪರಿಶೀಲನೆ, ಸಾಲದ ವಿಚಾರಗಳ ಸಮಾಧಾನ ಹಾಗೂ ಹೊಸ ತಂತ್ರೋಪಾಯಗಳ ಪ್ರಯೋಗದಲ್ಲಿ ಯಶಸ್ಸು ಕಂಡುಬರುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ಜಾಗ್ರತೆ ಮತ್ತು ವಿವೇಕದ ಅಗತ್ಯವಿದೆ. ಖರ್ಚುಗಳನ್ನು ನಿಯಂತ್ರಿಸುವ ಹಾಗೂ ಲಾಭದಾಯಕ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡುವ ಸಮಯ. ಅಲ್ಪಮಟ್ಟದ ಲಾಭದ ನಿರೀಕ್ಷೆ ಹೆಚ್ಚು ಪೂರ್ಣವಾಗಬಹುದು. ಹಳೆಯ ಬಾಕಿ ಹಣ ಅಥವಾ ಬಿಲ್ ಸಂಗ್ರಹವಾಗುವ ಯೋಗವಿದೆ. ನಿವೃತ್ತಿ ಯೋಜನೆ, ಭವಿಷ್ಯದ ಹೂಡಿಕೆ ಬಗ್ಗೆ ಚಿಂತನೆ ಶುರು ಮಾಡಲು ಅನುಕೂಲಕರ ದಿನ. ಇಂದಿನ ದಿನ ಸಾಲದ ಲೆಕ್ಕ, ಸುದ್ದಿಗಳಿಂದ ದೂರವಿರಬೇಕು.
ಪರಿವಿಡಿ ಹಾಗೂ ಕುಟುಂಬಕ್ಕೆ ಬೇಕಾದ ಖರ್ಚುಗಳನ್ನು ಯೋಜಿತವಾಗಿ ನಿರ್ವಹಿಸಬೇಕು. ಖಾಸಗಿ ಬ್ಯಾಂಕಿಂಗ್ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ದೈಹಿಕ ಚಟುವಟಿಕೆಯಲ್ಲಿ ಸ್ಥೈರ್ಯ ಅಗತ್ಯ. ಪಿತ್ತ, ಜಠರ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಬಹುದು. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ. ಆಹಾರದಲ್ಲಿ ಸಾತ್ವಿಕತೆಯ ಪಾಲನೆ ಶ್ರೇಷ್ಠ. ಹಳೆಯ ಮಲಬದ್ಧತೆ ಅಥವಾ ಅಜೀರ್ಣ ಸಮಸ್ಯೆಗಳಿದ್ದರೆ ವೈದ್ಯ ಸಲಹೆ ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಕೆಲವೊಂದು ನಿರೀಕ್ಷೆ ಭಂಗ ಅಥವಾ ನಿರುತ್ಸಾಹದ ಭಾವನೆ ಪ್ರಬಲವಾಗಬಹುದು. ಶನಿಗ್ರಹನ ಪ್ರಭಾವದಿಂದ ಇದು ಸಹಜ. ಆದರೆ ಧ್ಯಾನ, ಪ್ರಾರ್ಥನೆ, ಸ್ನೇಹಿತರ ಸಾನ್ನಿಧ್ಯದಿಂದ ತಕ್ಷಣದ ಶಾಂತಿ ಸಿಗುವುದು. ಹೆಚ್ಚು ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದ ದೂರವಿರಿ. ನಿದ್ರೆ ಸಮಯವನ್ನು ಸರಿಯಾಗಿ ಪಾಲಿಸಿ. ವೈದ್ಯ ಸಲಹೆ, ಮನೆಮದ್ದುಗಳು ಎರಡೂ ಸಮತೋಲನದಿಂದ ಬಳಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮಗೆ ಪ್ರಮುಖ ಭೂಮಿಕೆ ಇದೆ. ಹಿರಿಯರ ಮಾತು ಕೇಳಿ ನಡೆಯುವುದರಿಂದ ವಾದವಿವಾದ ತಪ್ಪಿಸಬಹುದು. ಪತ್ನಿ, ಪತಿ ಅಥವಾ ಪಾಲುದಾರರೊಂದಿಗೆ ಚರ್ಚೆ ಹೆಚ್ಚು ಸೂಕ್ಷ್ಮವಾಗಿರಬಹುದು. ಸ್ಪಷ್ಟತೆ ಮತ್ತು ಗೌರವದ ಮಾತುಗಳಿಂದ ಬಾಂಧವ್ಯ ಬಲಗೊಳ್ಳುತ್ತದೆ. ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದ ನಿರ್ಧಾರಗಳು ಅಥವಾ ಶಿಕ್ಷಣ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಕುಟುಂಬದ ಸದಸ್ಯರೊಂದಿಗೆ ಊಟ, ಮನರಂಜನೆ ಅಥವಾ ಸಂವಹನ ಹೆಚ್ಚು ಆಗಲಿದೆ. ಹಳೆಯ ಸಂಬಂಧಗಳು ಪುನಃ ನೆನಪಾಗಿ ಸಂಪರ್ಕವು ಕಾದಿರುವ ಸಾಧ್ಯತೆ ಇದೆ. ಒಟ್ಟಾರೆ ಮನೆಯಲ್ಲಿ ಶಾಂತಿ, ಶಿಸ್ತನ್ನು ಕಾಯ್ದುಕೊಳ್ಳುವುದು ಇವತ್ತು ಮುಖ್ಯ. ಹೃದಯಪೂರ್ವಕವಾಗಿ ಮಾತುಕತೆ ನಡೆಸಿ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಧರ್ಮಕೃತ್ಯ, ಮಂತ್ರಜಪ, ಪೂಜೆ ಅಥವಾ ಶನಿವಾರದ ಔಷಧೀಯ ಸ್ನಾನಶಕ್ತಿ ಪುನರ್ಸ್ಥಾಪನೆಗೆ ಸಹಾಯಕ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಕನಿಷ್ಠ 27 ಬಾರಿ ಜಪಿಸಿ. ಶನಿಗೆ ಎಳ್ಳಿನ ಎಣ್ಣೆ ದೀಪವನ್ನು ಅರ್ಪಿಸಿ. ದುರ್ಬಲರಿಗೆ ಅಕ್ಕಿ ಅಥವಾ ನಾಣ್ಯ ದಾನ ಮಾಡುವುದು ಪುಣ್ಯ. ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಶನಿದೇವರಿಗೆ ಅರ್ಪಿಸಿ. ಆಧ್ಯಾತ್ಮದಲ್ಲಿ ಸ್ಥೈರ್ಯ ಮತ್ತು ಶ್ರದ್ಧೆಯಿಂದ ತೊಡಗಿಸಿಕೊಂಡರೆ ಇಂದಿನ ಯಾವುದೇ ಒತ್ತಡವು ಶಾಂತಿಯ ಮಾರ್ಗಕ್ಕೆ ಹೋಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಆತ್ಮವಿಶ್ವಾಸ ಮತ್ತು ಮನಶಕ್ತಿ ಪ್ರತೀಕ. ಇಂದು ಇದನ್ನು ಸಕಾರಾತ್ಮಕವಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ದೃಢತೆ, ಪ್ರೇರಣೆಗೆ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಪುಷ್ಪಗಳ ಬಳಕೆ ಇಂದಿಗೆ ಶಕ್ತಿಕರವಾಗಿದೆ. ಶುಭ ಸಮಯ ಬೆಳಗ್ಗೆ 10:50 ರಿಂದ ಮಧ್ಯಾಹ್ನ 12:20. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕಾರ್ಯಕ್ಕೆ ದೇವತೆಯ ಅನುಗ್ರಹ ಹಾಗೂ ನಿಮ್ಮ ಮನೋಬಲ ಬಲವಾದ ಸಹಕಾರವಿದೆ. ವೈಯಕ್ತಿಕ ಅಥವಾ ವೃತ್ತಿಪರ ನಿರ್ಧಾರಗಳಿಗಾಗಿ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಶ್ರದ್ಧೆ, ಶಿಸ್ತು ಮತ್ತು ಉದ್ದೇಶಿತ ಮನೋಭಾವದ ಮೂಲಕ ಎಲ್ಲ ವಿಷಯಗಳಲ್ಲಿ ಸಮತೋಲನ ಸಾಧಿಸಬಲ್ಲರು. ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ನಿಮ್ಮ ಚಿಂತನ ಶೈಲಿ ಗಂಭೀರವಾಗಿದ್ದರೂ ಆತ್ಮವಿಶ್ಲೇಷಣೆಗಾಗಿ ಇದು ಉತ್ತಮ ದಿನವಾಗಿದೆ. ನಿಮ್ಮ ಪರಿಶ್ರಮ ಮತ್ತು ಶಾಂತ ಸ್ವಭಾವ ಇತರರ ಮೆಚ್ಚುಗೆಯ ಆಸ್ಪದವಾಗಬಹುದು. ಹಳೆಯ ಕೆಲಸಗಳಿಗೆ ಪೂರ್ಣವಿರಾಮ ನೀಡಲು, ಹೊಸ ಯೋಜನೆಗಳಿಗೆ ಬುನಾದಿ ಹಾಕಲು ಇದು ಸೂಕ್ತ ಸಮಯ. ಸುದೀರ್ಘ ಗುರಿಗಳನ್ನು ಬಿಟ್ಟುಕೊಳ್ಳದೆ ನಿಯಮಿತ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಲು ಈ ದಿನ ಯೋಗ್ಯವಾಗಿದೆ. ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದೇ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನೀವು ತೋರಿಸುವ ಶಿಸ್ತು, ಸಮರ್ಥತೆ ಮತ್ತು ಸಮಯ ಪಾಲನೆ ನಿಮಗೆ ಮೇಲು ಸ್ಥಾನದ ಮೆಚ್ಚುಗೆ ತರುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ, ಪ್ರೋತ್ಸಾಹ ಅಥವಾ ಪ್ರತಿಷ್ಠೆಯ ಅವಕಾಶ ಒದಗಬಹುದು. ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಅಥವಾ ಮಹತ್ವದ ನಿರ್ಧಾರಗಳಲ್ಲಿ ತಜ್ಞರಾಗಿ ಕರೆ ಬರುವ ಸಾಧ್ಯತೆ ಇದೆ. ಹೆಚ್ಚಿನ ಹೊಣೆಗಾರಿಕೆಗಳನ್ನು ಬೆರಗಾಗದೆ ನಿರ್ವಹಿಸಿ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಿ. ಉದ್ಯೋಗ ಬದಲಾವಣೆ, ಪ್ರೋತ್ಸಾಹದ ನಿರೀಕ್ಷೆ ಇರುವವರಿಗೆ ಇಂದು ಉತ್ತಮ ದಿನ. ನಿಮ್ಮ ನಿರ್ಣಯಗಳು ದಿಟ್ಟವಾದರೂ ಜವಾಬ್ದಾರಿತ್ವಪೂರ್ಣವಾಗಿರಲಿ. ವ್ಯಾಪಾರ ಅಥವಾ ಉದ್ಯಮದಲ್ಲಿ ಲಾಭದ ಅವಕಾಶಗಳು, ಹೊಸ ಒಪ್ಪಂದಗಳು ಅಥವಾ ಹಣಕಾಸು ನಿರ್ವಹಣೆಯ ಸುಧಾರಣೆಯ ಯೋಗವಿದೆ. ಪತ್ನಿ ಅಥವಾ ಕುಟುಂಬ ಸದಸ್ಯರ ಸಹಕಾರದಿಂದ ಕೆಲ ಗೊಂದಲಗಳು ಪರಿಹಾರವಾಗಬಹುದು. ಸಾಲದ ಪುನರ್ವಿಚಾರ ಅಥವಾ ಬಂಡವಾಳ ಹೂಡಿಕೆ ಕುರಿತು ಚಿಂತನೆ ಈ ದಿನದಲ್ಲಿ ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ, ಶ್ರದ್ಧೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಅಗತ್ಯ. ಅನಿರೀಕ್ಷಿತ ವೆಚ್ಚಗಳು, ಮುಖ್ಯವಾಗಿ ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಂಭವಿಸಬಹುದು. ಆದ್ದರಿಂದ ಅಗತ್ಯವಲ್ಲದ ಖರ್ಚುಗಳಿಗಿಂತ ಮೊದಲು ಪೂರಕ ಚಿಂತನೆ ಮಾಡುವುದು ಒಳಿತು.
ಹಳೆಯ ಬಾಕಿ ಹಣ ಬಂದೊಯ್ಯುವ ಯೋಗವಿದೆ. ಹೂಡಿಕೆಗಳು ಲಾಭದಾಯಕವಾಗಬಹುದಾದರೂ ಹೊಸ ಹೂಡಿಕೆಗಳಿಗೆ ಇಂದಿನ ದಿನ ಯೋಗ್ಯವಲ್ಲ. ಖರೀದಿ, ಆಸ್ತಿ ವ್ಯವಹಾರಗಳು ಮುಂದಕ್ಕೆ ಹಾಕುವುದು ಉತ್ತಮ. ಹಿರಿಯರ ಮಾರ್ಗದರ್ಶನ ಆರ್ಥಿಕ ನಿರ್ಧಾರಗಳಲ್ಲಿ ಸಹಾಯಕ. ದೈನಂದಿನ ಖರ್ಚಿನಲ್ಲಿ ಮಿತವ್ಯಯ ಪಾಲಿಸಿ, ಹಣಕಾಸು ಉಳಿತಾಯದ ದಾರಿಯನ್ನು ಅನುಸರಿಸಿ. ಗೃಹಸ್ಥಿತಿ ಹೆಚ್ಚು ಜವಾಬ್ದಾರಿತ್ವದಿಂದ ಹಣ ಹಂಚಿಕೊಳ್ಳಬೇಕೆಂದು ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿಗ್ರಹನ ಪ್ರಭಾವದಿಂದ ದೇಹದಲ್ಲಿ ಬೆನ್ನು ನೋವು, ಕೀಲು ನೋವು, ಕಾಲುಗಳು ಭಾರವಾಗಿರುವ ಅನುಭವ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ನೀರು ಹೆಚ್ಚು ಕುಡಿಯುವುದು, ನಿಯಮಿತ ಆಹಾರ ಸೇವನೆ, ವಿಶ್ರಾಂತಿ ಪಡೆಯುವುದು ಮುಖ್ಯ. ಮಾನಸಿಕವಾಗಿ ಏಳಿದ ಅಥವಾ ಕುಗ್ಗಿದ ಸ್ಥಿತಿಗಳಲ್ಲಿ ಇದ್ದರೆ ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಸುಧಾರಣೆ ಕಾಣಬಹುದು. ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ಪ್ರಯೋಜನಕಾರಿಯಾಗಬಹುದು. ಉದ್ದ ಕಾಲ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಉತ್ತಮ. ಆಹಾರದಲ್ಲಿ ಎಳ್ಳು, ಜೋಳ, ಹಸಿರು ತರಕಾರಿಗಳಿಗೆ ಹೆಚ್ಚು ಒತ್ತು ನೀಡಿ. ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಅಗತ್ಯ. ಇಂದಿನ ದಿನ ಆರೋಗ್ಯದ ಮೇಲೆ ಗಮನ ಹರಿಸುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಗಂಭೀರ ವಿಚಾರಗಳು ಚರ್ಚೆಯಲ್ಲಿರುವ ಯೋಗವಿದೆ. ಶಬ್ದದ ಬಳಕೆ ಶಾಂತವಾಗಿರಲಿ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಬೌದ್ಧಿಕವಾಗಿ ಸಹಮತ ತಲುಪುವುದು ಅಗತ್ಯ. ನಿಮ್ಮ ಶ್ರದ್ಧೆ, ಗೌರವಪೂರ್ಣ ನಡೆ ವಾತಾವರಣವನ್ನು ಸಮತೋಲನಗೊಳಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಗಂಭೀರ ನಿರ್ಧಾರಗಳು, ಭವಿಷ್ಯದ ಯೋಜನೆಗಳು ಚರ್ಚೆಯಲ್ಲಿರಬಹುದು. ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಭವಿಷ್ಯದ ಬಗ್ಗೆ ಚಿಂತನೆಗಳು ನಿರ್ಧಾರ ರೂಪಿಸಬಹುದು. ಬಾಂಧವ್ಯವನ್ನು ಗಟ್ಟಿ ಮಾಡಬೇಕಾದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಸ್ನೇಹಿತರು ಅಥವಾ ಬಂಧುಗಳ ಭೇಟಿ, ಸಂತೋಷದ ಸುದ್ದಿಗಳು ಕೂಡ ಇಂದಿನ ದಿನವನ್ನು ಹಗುರಗೊಳಿಸಬಲ್ಲವು. ಶಾಂತ ಹಾಸ್ಯ ಚಟಾಕಿಗಳು, ಆತ್ಮೀಯ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಸಮರ್ಥವಾಗಿ ಶಮನಗೊಳಿಸಲು ಶನಿಗೆ ಅರ್ಚನೆ, ದಾನ, ಜಪಗಳಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ಧ್ಯಾನ, ಜಪ, ಔಷಧೀಯ ಸ್ನಾನದಿಂದ ಮನಸ್ಸಿನ ಶಾಂತಿ ಹಾಗೂ ದೈಹಿಕ ಸಮತೋಲನ ಸಾಧ್ಯ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ದಾರಿದ್ರ್ಯ ನಿವಾರಣೆಗೆ ಕೂಲಿಕಾರರಿಗೆ ಆಹಾರ, ಬಟ್ಟೆ ದಾನ ಮಾಡುವುದು ಉತ್ತಮ. ಕಪ್ಪು ಹೂವಿನ ಮಾಲೆ ಅಥವಾ ನೀಲಿ ಬಟ್ಟೆ ಶನಿಗೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಮತ್ತು ಧೈರ್ಯದ ಸಂಕೇತ. ಶಿಸ್ತಿನೊಂದಿಗೆ ಈ ಸಂಖ್ಯೆ ಶಕ್ತಿ ಬಳಸಿದರೆ ದಿನದ ಫಲಿತಾಂಶ ಉತ್ತಮವಾಗಿರುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಗಂಭೀರತೆ, ಮನಃಶಾಂತಿ ಮತ್ತು ಸ್ಥಿರತೆಯ ಪ್ರತೀಕ. ನೀಲಿ ಬಟ್ಟೆ, ನೀಲಿ ಹೂವುಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಕಾರ್ಯಾರಂಭ, ಕುಟುಂಬ ಚರ್ಚೆಗಳು, ಹಣಕಾಸು ನಿರ್ಧಾರಗಳು ಉತ್ತಮ ಫಲಿತಾಂಶ ನೀಡಬಲ್ಲವು. ಶನಿಗೆ ನಮನ, ಧ್ಯಾನ, ಧಾರ್ಮಿಕ ಕೃತ್ಯಗಳಿಗೆ ಇಂದಿನ ಶುಭ ಸಮಯ ಸೂಕ್ತ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಅಂತರ್ದೃಷ್ಟಿ, ಕಲ್ಪನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದಿಂದ ದಿನದ ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಬಹುದು. ಈ ಶನಿವಾರ ಶನಿಗ್ರಹನ ಪ್ರಭಾವ ನಿಮ್ಮ ಆಂತರಿಕ ಆಲೋಚನೆಗಳನ್ನು ಗಂಭೀರವಾಗಿ ಮಾಡಿಸಬಹುದು. ಆತ್ಮಪರಿಶೀಲನೆ, ಪುನರ್ವಿಮರ್ಶೆಗೆ ಇದು ಉತ್ತಮ ದಿನವಾಗಿದೆ. ಇಂದಿನ ದಿನ ನಿಮಗೆ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹಾಗೂ ದೃಢ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡಲಿದೆ. ಹೊಸ ಸಂಭಾಷಣೆಗಳು, ಮಹತ್ವದ ತೀರ್ಮಾನಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಈ ದಿನದ ಪ್ರಮುಖ ಅಂಶಗಳಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ಬುದ್ಧಿವಂತಿಕೆ ಮತ್ತು ಅಳವಡಿಕೆ ಶಕ್ತಿಯು ನಿಮಗೆ ಉತ್ತಮ ಅವಕಾಶಗಳನ್ನು ಒದಗಿಸಬಹುದು. ಯೋಜನೆಗಳ ಕುರಿತಾದ ಸಭೆಗಳು, ವರದಿ ತಯಾರಿಕೆ ಅಥವಾ ನಿರ್ಧಾರಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯಲಿದೆ. ಹಿರಿಯರ ಪ್ರಭಾವದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹೆಚ್ಚಾಗುವುದು. ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ಶೈಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ತಂತ್ರಜ್ಞಾನದ ಬಳಕೆ, ಹೊಸ ಯೋಚನೆಗಳನ್ನು ನೀಡುವಲ್ಲಿ ಯಶಸ್ಸು ದೊರೆಯಲಿದೆ. ಸ್ವತಂತ್ರ ಉದ್ಯಮ ನಡೆಸುವವರಿಗೆ ಇದು ನೂತನ ಮಾರ್ಗ ಹುಡುಕುವ ದಿನವಾಗಬಹುದು. ತಮ್ಮ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ, ಮಾರಾಟದ ಮಾರ್ಗ ಅಥವಾ ಬಂಡವಾಳ ಬದಲಾವಣೆ ಬಗ್ಗೆ ಚಿಂತನೆ ಮುಂದಾಗುತ್ತದೆ. ಈ ದಿನ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವ ವಿಚಾರಕ್ಕೆ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನೀವು ಜವಾಬ್ದಾರಿತ್ವದಿಂದ ನಡೆದುಕೊಳ್ಳಬೇಕಾದ ದಿನ. ಬಹುಮಟ್ಟಿಗೆ ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯ ಕಾಲ.
ಕೆಲವರಿಗೆ ಮನೆ ಅಥವಾ ಭೂಸ್ವತ್ತು ಹೂಡಿಕೆ ಸಂಬಂಧಿತ ವಿಚಾರಗಳನ್ನು ಆಲೋಚನೆ ಮಾಡಬಹುದು. ಇಂದಿನ ದಿನದಲ್ಲಿ ಶಿಸ್ತುಬದ್ಧವಾದ ಖರ್ಚು ನಿಯಂತ್ರಣದಿಂದ ಹಣ ಉಳಿಯುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಅನಿವಾರ್ಯ. ಹೊಸ ಹೂಡಿಕೆಗೆ ದಿನ ಸೂಕ್ತವಲ್ಲ. ಬಡ್ಡಿದರ ಅಥವಾ ಕ್ರೆಡಿಟ್ ಕಾರ್ಡ್ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ, ಆಯುಕ್ತರ ಮಾರ್ಗದರ್ಶನ ಪಡೆಯುವುದು ಹಣಕಾಸು ನಿರ್ಧಾರದಲ್ಲಿ ಉತ್ತಮ. ಹಣಕಾಸಿನ ಸೌಖ್ಯಕ್ಕಾಗಿ ಧನಲಕ್ಷ್ಮಿಗೆ ಪೂಜೆ ಅಥವಾ ಉದಾರತೆ ತೋರಿಸುವ ದಾನ ಸಹಕರಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಭಾರವಾಗಿರುವಂತಹ ಅನುಭವ ಉಂಟಾಗಬಹುದು. ಈ ಕಾರಣದಿಂದ ನಿದ್ರೆ ಕೊರತೆ, ಖಿನ್ನತೆ ಅಥವಾ ದೇಹದ ತಟಸ್ಥ ಶಕ್ತಿಯ ಕುಂದಾಣೆಯುಂಟಾಗಬಹುದು. ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಉಸಿರಾಟದ ಸಮಸ್ಯೆ ಕಾಣಿಸಬಹುದಾದ ದಿನ. ದೈಹಿಕ ಶ್ರಮ ಅಥವಾ ಆಳವಾದ ಚಿಂತೆಗಳಿಂದ ದೂರವಿರಿ. ಯೋಗ, ಧ್ಯಾನ, ಸಂಗೀತ ಅಥವಾ ಶಾಂತವಾಗಿ ನಡೆಯುವ ಓಡಾಟ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ತಿಂಡಿ ಸಮಯಕ್ಕೆ ತಿನ್ನುವುದು, ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಆರೋಗ್ಯದಲ್ಲಿ ಸುಧಾರಣೆಗೆ ದಾರಿ ಮಾಡುತ್ತದೆ. ಔಷಧೀಯ ಸ್ನಾನ, ಎಣ್ಣೆ ಮಸಾಜ್ ಅಥವಾ ನದಿ ತಟದಲ್ಲಿ ನಡೆಯುವ ಧ್ಯಾನ ಶಕ್ತಿದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ವಸ್ತುನಿಷ್ಠ ಚರ್ಚೆ, ಪತ್ನಿ ಪತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ತೀರ್ಮಾನಗಳಾಗಬಹುದು. ವಿವಾಹಿತರಿಗೆ ಈ ದಿನ ಆತ್ಮೀಯತೆ, ಸಹಕಾರ ಹಾಗೂ ಮಾತುಕತೆಗಳ ದಿನವಾಗಿದೆ. ಬಾಂಧವ್ಯವನ್ನು ಬಲಪಡಿಸಲು ಸಮಯ ನೀಡಿ. ನಿರ್ದಿಷ್ಟವಾಗಿ ಮಕ್ಕಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ವಿಶೇಷ ಗಮನ ನೀಡುವುದು ಒಳಿತು. ಬಾಲಕರಿಗೆ ಪಾಠ, ಶಿಸ್ತು ಅಥವಾ ಜೀವನದ ಮಹತ್ವದ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವುದು ಅವರ ಬೆಳವಣಿಗೆಗೆ ನೆರವಾಗುತ್ತದೆ. ಕುಟುಂಬದ ಸೌಹಾರ್ದತೆಗೆ ನೀವೊಂದು ನಿದರ್ಶನವಿರಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಶಕ್ತಿಯನ್ನು ಸಮೀಕರಿಸಲು ಶನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಆಚರಣೆಗಳು ಅಗತ್ಯ. ಶನಿಗೆ ಅರ್ಚನೆ, ದೀಪದಾನ, ಜಪ ಮತ್ತು ಧ್ಯಾನ ಇವು ನಿಮ್ಮ ಆತ್ಮಸ್ಥೈರ್ಯವನ್ನು ಪುನಃಸ್ಥಾಪಿಸುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರದ ಪಾತ್ರೆಯಲ್ಲಿ ಬೆಳಗಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರದ ದಾನವು ಶುಭ ಫಲದಾಯಕ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಮನಸ್ಸಿನಲ್ಲಿ ಶಾಂತಿ, ಶರೀರದಲ್ಲಿ ಶಕ್ತಿ ಪೂರೈಸಲು ಧ್ಯಾನವು ಅತ್ಯಂತ ಉಪಯುಕ್ತ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ, ಶಿಸ್ತಿನ ಸಂಕೇತ. ಶ್ರಮ ಹಾಗೂ ತಾಳ್ಮೆಯಿಂದ ಈ ಸಂಖ್ಯೆಯನ್ನು ಗುರುತಿಸಿ ಸದ್ಗತಿಗೆ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಗಂಭೀರತೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಚಿಹ್ನೆ. ನೀಲಿ ಬಣ್ಣದ ಉಡುಗೆ, ಹೂವು ಅಥವಾ ವಸ್ತುಗಳ ಬಳಕೆ ಇಂದಿನ ದಿನವನ್ನು ಸುಸಾಧ್ಯಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಲೆಕ್ಕಪತ್ರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗಬಹುದು. ಕಾರ್ಯಕ್ಷಮತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಿರುವ ಕಾಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲಾತ್ಮಕತೆ, ಭಾವನಾತ್ಮಕತೆ ಹಾಗೂ ಆಂತರಿಕ ಸಂವೇದನೆಗಳಿಂದ ದಿನವನ್ನು ರೂಪಿಸಿಕೊಳ್ಳುವ ದಿನ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಸ್ವಲ್ಪ ಗಂಭೀರವಾಗಬಹುದು, ಆದರೆ ಇದೇ ಗಂಭೀರತೆ ನಿಮಗೆ ಸ್ಪಷ್ಟತೆ, ಆದರ್ಶ ಹಾಗೂ ಆತ್ಮಚಿಂತನದ ದಾರಿ ತೋರಿಸಬಲ್ಲದು. ಇಂದು ನಿಮ್ಮ ಒಳಜೀವನ ಹಾಗೂ ವೈಚಾರಿಕ ಜಗತ್ತಿನಲ್ಲಿ ಉತ್ಕಂಠೆಯು ಹೆಚ್ಚಾಗಬಹುದು. ಯಾವುದೋ ಒಂದು ಮಹತ್ವದ ನಿರ್ಧಾರ ಅಥವಾ ಆಲೋಚನೆಯ ನವೀಕರಣದ ಸಮಯ ಇದಾಗಿದೆ. ನಿಮ್ಮ ಮೌನವು ಒಬ್ಬ ಬುದ್ಧಿವಂತನ ಮಾತಿಗೆ ಸಮಾನ. ಇಂದು ಈ ಮಾತು ಅನ್ವಯವಾಗುತ್ತದೆ. ತುರ್ತು ನಿರ್ಧಾರಗಳನ್ನು ತಾಳ್ಮೆಯೊಂದಿಗೆ ಕೈಗೊಳ್ಳಿ. ಇತರರ ಮಾತುಗಳನ್ನು ಆಲಿಸಿ, ಆದರೆ ಅಂತಿಮ ತೀರ್ಮಾನದಲ್ಲಿ ನಿಮ್ಮ ಅಂತರಾತ್ಮದ ಧ್ವನಿಗೆ ಪ್ರಾಮುಖ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ತಮ್ಮ ಸೃಜನಶೀಲ ಕೌಶಲ್ಯ, ವ್ಯವಹಾರಿಕ ಬುದ್ಧಿಮತ್ತೆ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಣೆ ಇಂದು ಉತ್ತಮ ಫಲವನ್ನು ನೀಡಬಹುದು. ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಹಂತದಲ್ಲಿ ಇರುತ್ತದೆ. ನಿಮ್ಮ ಸಂಯಮ ಹಾಗೂ ಸಮಯ ಪಾಲನೆಯಿಂದ ಹಿರಿಯರ ಮೆಚ್ಚುಗೆ ಗಳಿಸಬಹುದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಸಂದರ್ಶನದ ಅವಕಾಶಗಳು, ಅರ್ಜಿ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಬರುವ ಸಾಧ್ಯತೆ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇಂದು ಮುಖ್ಯ. ವ್ಯವಸ್ಥಾಪಕರಿಗೆ ಅಥವಾ ಉದ್ದಿಮೆಯಲ್ಲಿರುವವರಿಗೆ ಹೊಸ ವ್ಯವಹಾರ ತಂತ್ರ, ಜಾಹೀರಾತು ಯೋಜನೆ ಅಥವಾ ಗ್ರಾಹಕ ಸಂಪರ್ಕಕ್ಕಾಗಿ ಇದು ಉತ್ತಮ ಸಮಯ. ಇಂದಿನ ಸಭೆಗಳು ಹಾಗೂ ವಿತರಣಾ ಯೋಜನೆಗಳು ಸುಗಮವಾಗಿ ಸಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯ ನಡೆ ಅವಶ್ಯ. ಈ ದಿನದ ಕೆಲವು ಖರ್ಚುಗಳು ನಿಭಾಯಿಸದಂತಾಗಬಹುದು, ವಿಶೇಷವಾಗಿ ಆಕಸ್ಮಿಕ ವೆಚ್ಚಗಳು ಅಥವಾ ಕುಟುಂಬದ ಅಗತ್ಯಗಳಿಗೆ ಸಂಬಂಧಪಟ್ಟಾಗ. ಖರ್ಚನ್ನು ಮಿತಿಗೊಳಿಸಿ, ಅವಶ್ಯಕತೆಗಳಿಗೆ ಆದ್ಯತೆ ನೀಡಿ. ಹಳೆಯ ಸಾಲಗಳ ವಾಪಸಿ ಅಥವಾ ಬಡ್ಡಿ ಪಾವತಿ ವಿಚಾರಗಳಲ್ಲಿ ಸ್ಪಷ್ಟತೆ ತರುವ ಯೋಗವಿದೆ. ಹೊಸ ಹೂಡಿಕೆ ಮಾಡುವುದು ಇನ್ನೂ ಪರಿಶೀಲನೆಗೊಂಡಿಲ್ಲದ ಯೋಜನೆಗಳಲ್ಲಿ ಅಪಾಯಕಾರಿಯಾಗಿದೆ. ಪೂರ್ವದಲ್ಲಿ ಹೂಡಿದ ಬಂಡವಾಳದಿಂದ ಸ್ವಲ್ಪ ನಫಾ ಕಾಣಬಹುದು. ಹಣಕಾಸು ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಬಹುಮುಖ್ಯ. ಹಣದ ವಿಚಾರದಲ್ಲಿ ಭ್ರಮೆ ಅಥವಾ ನಿರ್ಧಾರ ಶೂನ್ಯತೆಯಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ದೈಹಿಕ ಶಕ್ತಿ ಕಡಿಮೆ ಆಗಿರುವ ಅನುಭವ ಇರಬಹುದು. ನಿರಾಸೆ, ನಿದ್ರಾಹೀನತೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ನಿಮ್ಮ ಆಹಾರದ ಬಗ್ಗೆ ಜಾಗರೂಕತೆಯಿಂದಿರಿ. ಹಸಿವಿಲ್ಲದೆ ತಿನ್ನುವುದು ಅಥವಾ ಅಪೌಷ್ಟಿಕ ಆಹಾರ ಸೇವನೆ ತಪ್ಪಿಸಿ. ಶರೀರದ ದ್ರವ ಸಮತೋಲನ ಕಾಪಾಡುವುದು ಮುಖ್ಯ. ಹೆಚ್ಚು ನೀರು ಕುಡಿಯಿರಿ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಇವತ್ತಿಗೆ ಸೂಕ್ತ ಚಿಕಿತ್ಸೆ. ಮೂಳೆ ನೋವು, ಬೊಜ್ಜು ಅಥವಾ ನಿರಂತರ ಕುಳಿತಿರುವ ಜೀವನ ಶೈಲಿಯಿಂದ ಉಂಟಾಗುವ ದೋಷಗಳನ್ನು ಸರಿಪಡಿಸಬೇಕು. ವಿಶ್ರಾಂತಿ, ತೂಕ ನಿಯಂತ್ರಣ ಹಾಗೂ ಮನಸ್ಸಿನ ಸಮತೋಲನಕ್ಕೆ ಹೆಚ್ಚು ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಸಂಗತಿಗಳನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕಾದ ದಿನ. ಸಂವಹನದ ಶುದ್ಧತೆಯು ಇಂದು ಬಹುಮುಖ್ಯ. ಸಂಗಾತಿಯೊಂದಿಗೆ ಸನ್ನಿಹಿತ ಮಾತುಕತೆ ನಡೆಯುವ ಯೋಗವಿದೆ. ನಿಮ್ಮ ಶ್ರದ್ಧೆ, ಅರ್ಥಪೂರ್ಣ ಕೇಳುವಿಕೆ, ಸಹಾನುಭೂತಿ ಇವು ಇಂದು ಸಂಬಂಧಗಳನ್ನು ನಯ ಮಾಡುತ್ತವೆ. ವಿವಾಹಿತರಿಗಾಗಿ ಪತ್ನಿ ಪತಿಯೊಂದಿಗೆ ಮನಸ್ಸಿನ ಮಾತು ಹಂಚಿಕೊಳ್ಳುವ, ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸುವ ಯೋಗವಿದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರ ಕನಸುಗಳಿಗೆ ಸ್ಪಂದನೆ ನೀಡುವುದು ಇಂದು ಸಂತೋಷ ತಂದೀತು. ಹಿರಿಯರ ಸೇವೆ, ಅವರೊಂದಿಗೆ ಕಾಲ ಕಳೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ಮನೆಯ ಪರಿಸರ ಶುದ್ಧ, ಶಾಂತವಾಗಿರಲು ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹಣ ಪ್ರಭಾವದಿಂದ ಉಂಟಾಗುವ ಮನಸ್ಸಿನ ಭಾವನಾತ್ಮಕ ಅಲಜಡೆಯನ್ನು ನಿವಾರಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ಧ್ಯಾನ, ಜಪ ಮತ್ತು ದಾನದಿಂದ ಒಳಜೀವನದ ಗಂಭೀರತೆ ಉನ್ನತಿ ಮಟ್ಟದ ಶಾಂತಿಗೆ ದಾರಿ ಮಾಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರಪಾತ್ರೆಯಲ್ಲಿ ಹಚ್ಚಿ ಶನಿಗೆ ಅರ್ಪಿಸಿ. ಶನಿ ಮಹಿಮೆ ಅರಿತು ತಪಸ್ಸಿನಲ್ಲಿ ತೊಡಗಿರಿ. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಶ್ರೇಷ್ಠ. ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಶನಿಗೆ ಅರ್ಪಿಸುವುದು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಮನಸ್ಸಿನಲ್ಲಿ ಧೈರ್ಯ ಹಾಗೂ ಶ್ರದ್ಧೆ ಬೆಳೆಸಿಕೊಳ್ಳಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಬೌದ್ಧಿಕತೆ, ಆತ್ಮಪರಿಶೀಲನೆ ಮತ್ತು ಆಳವಾದ ಚಿಂತನೆಯ ಸಂಕೇತ. ಇಂದು ಇದನ್ನು ಧ್ಯಾನದಿಂದ ಬಳಸಿ ಉತ್ತಮ ನಿರ್ಧಾರ ಕೈಗೊಳ್ಳಿ. ಅದೃಷ್ಟದ ಬಣ್ಣ ವೈಲೆಟ್ ನೀಲಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ನಿರಂತರ ದೃಷ್ಟಿಕೋನವನ್ನು ತರುತ್ತದೆ. ಈ ಬಣ್ಣದ ಉಡುಗೆ ಶನಿಗೆ ಅರ್ಪಣೆ ಅಥವಾ ಧ್ಯಾನ ವೇಳೆ ಇದರ ಬಳಕೆ ಉತ್ತಮ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ದೇವತಾ ಪೂಜೆ, ಆಧ್ಯಾತ್ಮಿಕ ತಪಸ್ಸು ಮತ್ತು ಆಂತರಿಕ ನಿರ್ಧಾರಗಳಿಗಾಗಿ ಅನುಕೂಲಕರ ಸಮಯ. ಮನಸ್ಸಿನ ಶುದ್ಧತೆಯು ಈ ವೇಳೆಯಲ್ಲಿ ಹೆಚ್ಚಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ಲರಿಗೂ ಸಹ ಈ ದಿನ ಶುಭವಾಗಲಿ.